ಸಂಶೋಧನಾ ಕ್ಷೇತ್ರಕ್ಕೆ ಬ್ರಹ್ಮನು ತುಳುನಾಡಿನ ಇತಿಹಾಸ ಸಂಶೋಧನೆಗೆ ಇಲ್ಲ. ನನಗೂ ಅವರಿಗೂ ಸುಮಾರು 50 ವರ್ಷಗಳಿಗೆ ಹೆಚ್ಚಿನ ಸಂಪರ್ಕ. ನಾನು 1975ರಲ್ಲಿ MA ಪದವಿ ಮುಗಿಸಿದ ನಂತರ ಅಲ್ಲಿಂದ ಅವರ ಜೊತೆ ನಾನು ಸಂಪರ್ಕ ನಿರಂತರವಾಗಿ ಇಟ್ಟುಕೊಂಡು ಬರ್ತಾ ಇದ್ದೇನೆ. ಈಗ ಒಂದು 3-4 ತಿಂಗಳ ಹಿಂದೆ ಕೂಡ ಅವರು ನನಗೆ ಫೋನ್ ಮಾಡಿದ್ದು. ನೀವೆಲ್ಲ ಗಮನಿಸ್ತಾ ಇರಬಹುದು, ಪೇಪರ್ನಲ್ಲಿ ಆ ಶಾಸನ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ ಅಂತ ಹೇಳಿ ಬರ್ತೇನೆ. ಪ್ರತಿಯೊಂದು ಬಂದಾಗಲೂ ಕೂಡ ಕೂಡಲೇ ನನಗೆ ಫೋನ್ ಮಾಡಿ ಅದರ ಬಗ್ಗೆ ಸ್ವಲ್ಪ ಹೊತ್ತು ಮಾತಾಡೋದು. ಆದರೆ ದುರಂತ ಏನು ಅಂತ ಹೇಳಿದರೆ, ಅವರ ಮಾತಿನಲ್ಲಿ ಫೋನ್ನಲ್ಲಿ ಸ್ಪಷ್ಟತೆ ಆಗ್ತಾ ಇರಲಿಲ್ಲ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂತೂ ನಮಗೆ ಕ್ಲಿಯರ್ ಆಗ್ತಾ ಇರಲಿಲ್ಲ. ಆದರೆ ಆ ಸಂದರ್ಭದಲ್ಲಿ ಕೂಡ ಹೊಸ ಸಂಶೋಧನೆಗಳ ಬಗ್ಗೆ ಅವರಿಗಿದ್ದಂಥ ಆಸಕ್ತಿ, ಆ ಬಗ್ಗಿದ್ದಂಥ ಕಾಳಜಿ, ಅಂದರೆ ಏನು ಹೊಸದಲ್ಲಿ ಯಾರು ಪೇಪರಲ್ಲಿ ಬಂದ ಕೂಡಲೇ ಅದಕ್ಕೆ ಸಂಬಂಧಪಟ್ಟ ಅಥವಾ ಅವರ ಸಮಾನ ಮನಸ್ಕರ ಜೊತೆ ಚರ್ಚಿಸುವಂಥದ್ದು, ಇದು ಕೊನೆಯವರೆಗೂ ಅವರು ಇಟ್ಟುಕೊಂಡು ಬಂದಂಥ ಒಂದು ಗುಣ. ಅವರು ನಾನು ಇಡೀ ಅವರ ಒಂದು ಸಾಧನೆಯನ್ನು ನೋಡಿದಾಗ ನಮ್ಮ ತುಳುನಾಡಿನ ಇತಿಹಾಸದ ಬಗ್ಗೆ ಪ್ರಥಮವಾಗಿ ಸಂಶೋಧನೆ ಮಾಡಿ PhD ಪಡೆದವರು ಡಾಕ್ಟರ್ KV ರಮೇಶ್ ಅಂತೇಳಿ 1965ನೇ ಇಸವಿಯಲ್ಲಿ. ಅದರ ನಂತರ 5ನೇಯವರಾಗಿ ಇವರು ಬರ್ತಾರೆ. ಅದರ ನಂತರ ಸೂರ್ಯನಾಥ ಕಾಮತ್ ಬರ್ತಾರೆ, ಆಮೇಲೆ VS ಶಾಸ್ತ್ರಿ ಬರ್ತಾರೆ, ಆಮೇಲೆ ಗುರುರಾಜ ಭಟ್ರು ಬರ್ತಾರೆ. ಆಮೇಲೆ ಈ ಕ್ಷೇತ್ರದಲ್ಲಿ ಅದ್ಭುತವಾದಂತಹ ಸಂಶೋಧನೆಯನ್ನು ಮಾಡಿ PhD ಪಡೆದಂಥ ನಮ್ಮ ತುಳುನಾಡಿನ ಇತಿಹಾಸದ ಹಿನ್ನೆಲೆಯಲ್ಲಿ ಹೇಳುವುದಾದರೆ ಇವರು 5ನೇ ವ್ಯಕ್ತಿಯಾಗಿ ಬರ್ತಾರೆ ಅಂತ ಹೇಳುವಂಥದ್ದು. ಆ ಕಾಲದಲ್ಲಿ ಅವರು ಯಾವ ರೀತಿಯಲ್ಲಿ ಇತಿಹಾಸ ಸಂಶೋಧನೆಗೆ ಗಮನ ಕೊಡ್ತಾ ಇದ್ರು ಅಂತೇಳಿ. ಅವರ ಹಿಂದಿನ ತುಳುನಾಡಿನ ಇತಿಹಾಸ ಮಾಡಿದವರೆಲ್ಲ ಆ ತುಳುನಾಡಿನ ಇತಿಹಾಸದ ಒಂದೊಂದು ಕ್ಷೇತ್ರದ ಬಗ್ಗೆ ಅಧ್ಯಯನ ಮಾಡಿದರು. ಅಲ್ಲಿ ಒಂದು ಕ್ಷೇತ್ರ ಉಳಿದುಕೊಂಡಿತ್ತು ಆ ಸಂದರ್ಭದಲ್ಲಿ. ಅದು ಯಾವುದು ಅಂತ ಹೇಳಿದರೆ, ತುಳುನಾಡನ್ನು ಸುಮಾರು 1565ರಿಂದ 1763 ತನಕ ಕೆಳದಿ ಅರಸರು ಹೇಳುವಂಥ ಅರಸರು ಆಗ್ತಾ ಇದ್ರು. ಅವರ ಬಗ್ಗೆ ತುಳುನಾಡಿನಲ್ಲಿ ಯಾರೂ ಕೂಡ ಆ ತನಕ ಸಂಶೋಧನೆ ಮಾಡಿರಲಿಲ್ಲ. ಆ ಸಂಶೋಧನೆಯನ್ನು ಅವರು ಕೈಗೆತ್ತಿಕೊಳ್ಳಲು ಸುಮಾರು 1976ರಲ್ಲಿ ಅಂತ ಕಾಣ್ತದೆ, ಅವರು ಕರ್ನಾಟಕ ವಿಶ್ವವಿದ್ಯಾನಿಲಯಕ್ಕೆ PhD ನಿಬಂಧವನ್ನು ಸಲ್ಲಿಸಿ ಆ ಸಂದರ್ಭದಲ್ಲಿ ಅವರು PhD ಪಡ್ಕೊಂಡು. ನನಗೆ ಒಂದು ಬೇಸರದ ಸಂಗತಿ ಏನು ಅಂತೇಳಿ, ಅವರು ಸಾಕಷ್ಟು ಕೃತಿಗಳನ್ನು ಪ್ರಕಟ ಮಾಡಿದ್ದಾರೆ. ನಾವೆಲ್ಲ ಪ್ರಕಟ ಮಾಡಲಿಲ್ಲ ಬಿಡಿ. ಆ ಪ್ರಕಟ ಮಾಡುವಂಥ ಸಾಲಿನಲ್ಲಿ ಅವರ PhD ಗ್ರಂಥ ಕೂಡ ಪ್ರಕಟ ಆಗ್ತಾ ಇದ್ದರೆ ಇವತ್ತಿಗೆ ಅದೊಂದು ಅದ್ಭುತವಾದಂಥ ಸೋರ್ಸ್ ಬುಕ್ ಆಗಿ ಉಳಿಯುತ್ತಾ ಇತ್ತು ಅಂತ ಹೇಳುವಂಥ ಒಂದು ಹೊರಗು ನಮ್ಮಂಥ ಇತಿಹಾಸ ಪ್ರಿಯರನ್ನು ಕಾಡ್ತಾ ಉಂಟು. ಏನೇ ಇರಲಿ, ನಾನು ಹೆಮ್ಮೆಯಿಂದ ಅಥವಾ ಅಹಂಕಾರದಿಂದ ಹೇಳ್ತಾ ಇಲ್ಲ. ಅವರ PhD ಕೃತಿಯಲ್ಲಿ 1976ರಲ್ಲಿ ಅವರಿಗೆ PhD ಬಂತು. ಅದರಲ್ಲಿ ನನ್ನ ರೆಫರೆನ್ಸ್ ಹಾಕಿದ್ದಾರೆ. ವಿಠ್ಠಲದ ಒಂದು ಶಾಸನದ ಬಗ್ಗೆ ನನ್ನ ಹತ್ರ ಕೇಳಿದ್ರು. ನಾನೇ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದೆ, ನನಗೆ ಮರೆತು ಹೋಗಿತ್ತು. PhD ಬಂದ ನಂತರ ಫೋನ್ ಮಾಡಿ ಹೇಳಿದ್ರು, ನಿಮ್ಮ ಹೆಸರನ್ನು ನನ್ನ PhDಯಲ್ಲಿ ಹಾಕಿದ್ದೇನೆ. ಅಂದರೆ ಕೆಲಸ ಮಾಡುವವರನ್ನು, ಆ ಕ್ಷೇತ್ರದಲ್ಲಿ ಅಧ್ಯಯನ ಮಾಡುವವರನ್ನು ಪ್ರೋತ್ಸಾಹಿಸುವಂಥ ಒಂದು ಗುಣ ಯಾರಿಗೆಲ್ಲಿ ನಾವು ಸ್ಥಾನವನ್ನು ಕೊಡಬೇಕು. ಎಷ್ಟೋ ಮಂದಿ ಇವತ್ತು ನಾವು ನೋಡ್ತಾ ಇದ್ದೇವೆ, ಯಾರೋ ಮಾಡಿದಂಥ ಸಂಶೋಧನೆಯನ್ನು ನಾನು ಮಾಡಿದ್ದು ಅಂತ ಹೇಳುವವರು. ಆದರೆ ಒಂದು ಚಿಕ್ಕ ವಿಷಯವನ್ನು ಕೂಡ ನನ್ನಿಂದ ಪಡ್ಕೊಂಡವರು ಅದನ್ನಲ್ಲಿ ಉಲ್ಲೇಖಿಸಿದ್ದಾರೆ ಅಂತ ಹೇಳಿದರೆ, ಅವರಲ್ಲಿದ್ದಂಥ ಸಂಶೋಧನೆಯ ಬಗ್ಗೆ ವಿಶಾಲ ದೃಷ್ಟಿಗೊಂದು ನಿದರ್ಶನ ಅಂತ ಹೇಳಿ ನಾನು ತಿಳಿಯುತ್ತಾ ಇದ್ದೇನೆ. ಅವರು ಬಹಳ ಅನಾರೋಗ್ಯ ಆರಂಭದಿಂದಲೇ ಒಂದು ರೀತಿಯಲ್ಲಿ ಬಹಳ ಆರೋಗ್ಯದ ಶರೀರ ಅಂತ ನಾನು ಹೇಳುವುದಿಲ್ಲ. ಆದರೆ ನಾವು ಎಷ್ಟೋ ಸಲ ಹೇಳಿದ್ದುಂಟು, ಅವರ ಆರೋಗ್ಯ ಇಷ್ಟನಕ್ಕೆ ಉಳಿದುಕೊಂಡು ಬಂದದ್ದು. ಕೊನೆಗೆ ಈಗ ಕಳೆದ ಕೆಲವು ವರ್ಷಗಳಿಂದ ನಾನು ಬಹಳ ಸಲ ಅವರ ಮನೆಗೆ ಹೋಗ್ತಾ ಇದ್ದೆ. ಈಗ ಇತ್ತೀಚೆಗೆ ನಾನು ಮತ್ತು ನನ್ನ ಮಿಸಸ್ ಮಾತಾಡಿದ್ದು, ನಾವು ಅವರ ಮನೆಗೆ ಹೋಗಿ ಮಾತಾಡಬೇಕು ಅಂತ ಯಾರ ಸಂದರ್ಭ ಬರಲಿಲ್ಲ. ಅವರು ಕೊನೆಗೆ ವೀಲ್ ಚೇರಿನಲ್ಲಿ ಮನೆಯಲ್ಲಿ ಕುಳಿತುಕೊಂಡು ವೀಲ್ ಚೇರಿನಲ್ಲಿ ಅಡ್ಡಾಡಿಕೊಂಡು ಅವರು ಇದು ಮಾಡ್ತಾ ಇದ್ರು. ಆದರೆ ವ್ಯಾವಹಾರಿಕವಾದ ಮಾತೇ ಇಲ್ಲ. ಅವರ ಮನೆಗೆ ಹೋಗಿ ಒಳಗೆ ಕಾಲಿಟ್ಟ ಕೂಡಲೇ ಶುರು ಮಾಡುವುದೇ ಇತಿಹಾಸದ ಬಗ್ಗೆ ಮಾತ್ರ. ನಾವು ಬರುವಾಗ ಎಷ್ಟೋ ಸಲ ಆಲೋಚನೆ ಮಾಡಿಕೊಂಡು ಬಂದದ್ದುಂಟು, ನಮ್ಮ ದೇಶದ ಪ್ರಧಾನಮಂತ್ರಿ ಯಾರು ಅಂತ ಕೇಳಿದ್ರೆ ಅವ್ರಿಗೆ ಗೊತ್ತುಂಟೋ ಇಲ್ವೋ. ಆದರೆ ಇಡೀ ಇತಿಹಾಸದ ಬಗ್ಗೆ 24 ಗಂಟೆ ಕೂಡ ಅದೊಂದು ಕೊರತೆ ಅಂತ ನಾನು ಹೇಳ್ತಾ ಇಲ್ಲ. ಯಾವ ಒಂದು ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡ್ತೇನೆ ಆ ಕ್ಷೇತ್ರಕ್ಕೆ ತನ್ಮಯರಾಗಿ ಸಂಪೂರ್ಣವಾಗಿ ಮುಡಿಪಾಗಿರಿಸುವಂಥ ಒಂದು ಗುಣ ಇದ್ದರೆ ಅದು ಅವರಲ್ಲಿತ್ತು. ಅದು ನಮಗೆಲ್ಲ ಅನಪರಣೀಯ ಅಂತೇಳಿ ನಾವೆಲ್ಲ ತಿಳ್ಕೊಳ್ತಾ ಇದ್ದೇವೆ. ಇನ್ನು ಅವರು ಸುಮಾರು ಮಧ್ಯಯುಗೀನ ತುಳುನಾಡು ಅಂತ ಮಧ್ಯಯುಗೀನ ತುಳುನಾಡು ಅಂತೇಳಿ ಸುಮಾರು 16
16ನೇ ಶತಮಾನದಿಂದ 18ನೇ ಶತಮಾನದವರೆಗೆ ಆ ಕಾಲದ ತುಳುನಾಡಿನ ಇತಿಹಾಸದ ಬಗ್ಗೆ ಒಂದು ಅಥಾರಿಟಿ ಅಂತ ಹೇಳಿದ್ದವರು ಅವರು ವಸಂತ ಮಾಧವ್ ಅವರು ಕೇವಲ ಆ ಕ್ಷೇತ್ರಕ್ಕೆ ಮಾತ್ರ ಇದ್ದದ್ದಲ್ಲ, ಆ ತುಳುನಾಡಿನ ಇತಿಹಾಸದ ಆರಂಭ ಕಾಲದಿಂದ ಹಿಡಿದು ಆಧುನಿಕ ಕಾಲದವರೆಗಿನ ಇತಿಹಾಸದ ಬೇರೆ ಬೇರೆ ಮುಖಗಳನ್ನು ಅಧ್ಯಯನ ಮಾಡಿ ಅವುಗಳನ್ನು ಬೆಳಕಿಗೆ ತಂದು ಅವುಗಳನ್ನು ಪ್ರಕಟಣೆಗಳ ಮೂಲಕ ಪರಿಚಯ ಮಾಡುವಂಥ ಒಂದು ಅದ್ಭುತವಾದಂಥ ಕೆಲಸವನ್ನು ಅವರು ಮಾಡ್ತಾ ಇದ್ರು. ನನಗೆ ಆಶ್ಚರ್ಯ ಆಗುವುದು, ಇತಿಹಾಸ ಸಂಶೋಧನೆಯಲ್ಲಿ ಅವರು ಮುಟ್ಟದಂಥ ಕ್ಷೇತ್ರವೇ ಇಲ್ಲ. ಹೆಚ್ಚಿನವರು ರಾಜಕೀಯ ಇತಿಹಾಸದ ಬಗ್ಗೆ ಸಂಶೋಧನೆ ಮಾಡುವುದು. ಆ ಕಾಲದಲ್ಲಿ ಈಗೆಲ್ಲ ಫ್ಯಾಷನ್ ಆಗಿದೆ ಸೋಷಿಯಲ್ ಎಕನಾಮಿಕ್ ಹಿಸ್ಟ್ರಿ ಅಂತೇಳಿ, ಬಟ್ ಆ ಕಾಲದಲ್ಲಿ ಸಾಮಾಜಿಕ ಇತಿಹಾಸ ಇರ್ಬೋದು, ಆರ್ಥಿಕ ಇತಿಹಾಸ ಇರ್ಬೋದು, ತುಳುನಾಡಿನ ಸಾಗರೋತ್ತರ ಸಂಬಂಧಗಳಿರ್ಬೋದು, ಇಲ್ಲಿಯ ಜನ ಸಾಗರದ ಆಚೆಗೆ ಅವರು ಇಟ್ಟುಕೊಂಡಂಥ ಸಂಬಂಧಗಳಿರ್ಬೋದು, ಬೇರೆ ಬೇರೆ ವಿದೇಶಿ ಪ್ರವಾಸಿಗಳು ಬಂದು ತುಳುನಾಡಿನ ಬಗ್ಗೆ ಮಾಡಿದಂತಹ ಅವರ ಆಬ್ಸರ್ವೇಷನ್ಸ್ ಇರ್ಬೋದು. ಎಲ್ಲಿವರೆಗೆ ಅಂತ ಹೇಳಿದರೆ ವೈದ್ಯಕೀಯ ಇತಿಹಾಸದ ಬಗ್ಗೆ ಕೂಡ ಇತ್ತೀಚೆಗೆ ಆಸಕ್ತಿ ಬಂದು ಕೆಲವು ಕೃತಿಗಳನ್ನು ಬರೆಯುವಂಥ ಕೆಲಸಗಳನ್ನು ಮಾಡ್ತಾ ಇದ್ರು. ಒಂದು ಕೃತಿ ಈಗಾಗಲೇ ಪ್ರಕಟ ಆಗಿದೆ ವೈದ್ಯಕೀಯ ಇತಿಹಾಸದ ಬಗ್ಗೆ. ಈಗ ಇನ್ನೊಂದು ಕೃತಿಯನ್ನು ಅವರು ಬರೆಯುತ್ತಾ ಇದ್ರು, ಅದು ವೈದ್ಯಕೀಯ ಇತಿಹಾಸದ ಬಗ್ಗೆ. ಅದು ಕಂಪ್ಲೀಟ್ ಆಗಿದೋ ಇಲ್ವೋ ಗೊತ್ತಿಲ್ಲ. ಅಂದರೆ ಅವರು ಮುಟ್ಟದಂಥ ಕ್ಷೇತ್ರವೇ ಇಲ್ಲ. ಇತಿಹಾಸದ ಕಳೆದ ಗತಕಾಲದ ಮನುಷ್ಯನ ಸಾಧನೆಗಳಿರ್ಬೋದು, ವೈಫಲ್ಯಗಳಿರ್ಬೋದು, ಎಲ್ಲ ಕ್ಷೇತ್ರಗಳ ಬಗ್ಗೆ ಕೂಡ ಅವರು ಗಮನವನ್ನು ಹರಿಸ್ತಾ ಇದ್ದವರು. ನನಗೆ ಆಶ್ಚರ್ಯ ಆಗುವುದು ಅಂತ ಹೇಳಿದರೆ, ಅವರು ಹೆಚ್ಚಿನ ಸಂದರ್ಭ ತಿರುಗಾಟ ಇದಕ್ಕೆ ಬೇಕಾಗಿ ಮಾಡ್ತಾ ಇದ್ದದ್ದು ಕಡಿಮೆ. ಆದರೆ ಏನೆಲ್ಲ ಸೋರ್ಸಸ್ ಇದ್ದಾವೆ, ಆಕರಗಳು, ಅದ್ಭುತವಾದಂಥ ಸಂಗ್ರಹ ಎಲ್ಲಿಂದ ಅವರು ಮಾಡ್ತಾ ಇದ್ರು ನಮಗೆ ಗೊತ್ತಿಲ್ಲ. ಇದು ಎಲ್ಲಿಂದ ಇವರಿಗೆ ಬರ್ತಾ ಇತ್ತು ಅಂತೇಳಿ ಆ ರೀತಿಯ ಪುಸ್ತಕಗಳನ್ನು ರೆಫರೆನ್ಸ್ ಕೊಡ್ತಾ ಇತ್ತು. ನಾನು ಒಂದು ಮಾತು ನಿಮಗೆ ಹೇಳಬೇಕು, ಅವ್ರದ್ದೊಂದು ಬಹಳ ಅದ್ಭುತವಾದಂಥ ಒಂದು ಕೃತಿ ಉಂಟು, ರಿಲಿಜನ್ಸ್ ಇನ್ ಕೋಸ್ಟಲ್ ಕರ್ನಾಟಕ ಅಂತೇಳಿ. ಆ ಕೃತಿಗೆ ಸುಮಾರು 700ರಷ್ಟು ತುಳುನಾಡಿನ ಶಾಸನಗಳನ್ನು ಅವರು ಅದನ್ನು ಸಿದ್ಧ ಮಾಡುವಲ್ಲಿ ಅವರು ಬಳಸಿಕೊಂಡಿದ್ದಾರೆ. ಅಂದರೆ ತಾವು ಹೇಳುವಂಥ ಪ್ರತಿ ವಾಕ್ಯವೂ ಕೂಡ ಅದು ಸಮರ್ಥನೀಯವಾಗಿರಬೇಕು, ಅದು ಗೆಸ್ ವರ್ಕ್ ಆಗಿರಬಾರ್ದು ಅಂತ ಹೇಳುವಂಥ ಒಂದು ವೈಜ್ಞಾನಿಕ ಮನೋಧರ್ಮವನ್ನು ಇಟ್ಟುಕೊಂಡು ಅವರು ಇತಿಹಾಸ ಸಂಶೋಧನೆಯನ್ನು ಮಾಡ್ತಾ ಇದ್ದರು ಅಂತೇಳಿ. ಅವರು ಯಾವುದೇ ಸಿದ್ಧಾಂತಕ್ಕೊಳಗಾದವರಲ್ಲ. ಅವರು ಲೆಫ್ಟು ಅಲ್ಲ, ರೈಟು ಅಲ್ಲ, ಮಧ್ಯವೂ ಅಲ್ಲ, ಅವರು ನ್ಯೂಟ್ರಲ್, ಯಾವುದೂ ಅಲ್ಲ. ಅಂದರೆ ಯಾವುದೇ ಸಿದ್ಧಾಂತಗಳ ಚೌಕಟ್ಟಿಗೆ ಒಳಗೊಳ್ಳದೆ ತಾನೇನು ಕಂಡಿದ್ದೇನೆ ಅದನ್ನು ವಸ್ತುನಿಷ್ಠವಾಗಿ ಜನರ ಎದುರು ಎದುರಿಸಬೇಕು ಅಂತ ಹೇಳುವಂಥ ಒಂದು ಮನಸ್ಸಿನಿಂದ ಅನೇಕ ಲೇಖನಗಳನ್ನು ಬರೆದು ನನಗೆ ಆಶ್ಚರ್ಯ ಆಗುವುದು ಅಂದರೆ, ಎಲ್ಲಿ ಯಾವುದೇ ಇತಿಹಾಸಕ್ಕೆ ಸಂಬಂಧಪಟ್ಟ ಸಮ್ಮೇಳನ ಆಗಲಿ ಅವರು ಬರ್ತಾ ಇದ್ದರು. ಅವರು ವೀಲ್ ಚೇರಿನಲ್ಲಿ ಹೋಗುವಂಥ ಸಂದರ್ಭದಲ್ಲಿ ನಾನು ಮನೆಗೆ ಹೋದಾಗ ಅವರು ಹೇಳಿದರು, ನಾಡ್ದು ಬೆಂಗಳೂರಲ್ಲಿ ಇಂಥ ಒಂದು ಸಮ್ಮೇಳನ ಉಂಟು, ನಾನು ಹೋಗ್ತೇನೆ ಅಂತೇಳಿ. ಇವರು ವೀಲ್ ಚೇರಿನಲ್ಲಿ ಮನೆಯಲ್ಲಿ ತಿರುಗಾಡ್ತಾ ಇದ್ದಾರೆ, ಇವರು ಹೇಗೆ ಸಮ್ಮೇಳನಕ್ಕೆ ಹೋಗ್ತಾರೆ ಅಂತೇಳಿ ನಾನು ಆಶ್ಚರ್ಯಪಟ್ಟಿದ್ದೆ. ಅವರು ಹೋಗಿ ಬಂದಿದ್ದಾರೆ. ಅಂದರೆ ಇತಿಹಾಸ ಅಂತ ಹೇಳಿದರೆ ಅವರು ತಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸಿ ಎಲ್ಲವನ್ನು ವ್ಯಾವಹಾರಿಕವಾದ ಎಲ್ಲ ಕ್ಷೇತ್ರಗಳಿಗೂ ಮನಸ್ಸನ್ನು ಬ್ಲಾಕ್ ಮಾಡಿಕೊಂಡು ಇತಿಹಾಸದ ಸಂಶೋಧನೆಗೆ ಅಷ್ಟೇ ತಮ್ಮನ್ನು ಒಳಗೊಳಿಸ್ತಾ ಇದ್ದವರು ಅವರು. ನಾನು ಈಗಾಗಲೇ ಹೇಳಿದ ಅದ್ಭುತವಾದಂತಹ ಈ ತುಳುನಾಡಿನ ಇತಿಹಾಸ ರಚನೆಯಲ್ಲಿ ಅನೇಕರು ಬಳಸಿಕೊಳ್ಳದಂಥ ಆಧಾರಗಳನ್ನು ಅವರು ಬಳಸಿಕೊಂಡರು. ಕಡತಗಳು ಅಂತ ನಾವು ಹೇಳ್ತೇವೆ, ಅದು ಹಿಂದಿನ ಕಾಲದ ದಾಖಲೆಗಳು, ಅದು ಕಪ್ಪಾದಂಥ ಒಂದು ಇದರಲ್ಲಿ ಬರೆದಿರುವಂಥ ಕಡತಗಳು ಅಂತೇಳಿ. ಅವುಗಳನ್ನು ತುಳುನಾಡಿನ ಇತಿಹಾಸಕ್ಕೆ ಉಪಯೋಗಿಸಿದ್ದು ಬಹಳ ಕಡಿಮೆ. ಅವುಗಳನ್ನು ಇವರು ಬಳಸಿಕೊಂಡರು. ಶಾಸನಗಳನ್ನು ಬಳಸಿಕೊಂಡರು, ಪ್ರಕಟಿತ ಕೃತಿಗಳನ್ನು ಬಳಸಿಕೊಂಡರು. ಮಾತ್ರ ಅಲ್ಲ, ಪೋರ್ಚುಗೀಸ್ ದಾಖಲೆಗಳನ್ನು ವ್ಯಾಪಕವಾಗಿ ತುಳುನಾಡಿನ ಇತಿಹಾಸದ ಅಧ್ಯಯನಕ್ಕೆ ಬಳಸಿಕೊಂಡವರಲ್ಲಿ ವಸಂತ ಮಾಧವರು ಅವರು ಅಗ್ರಗಣ್ಯರಾಗಿ ನಿಲ್ತಾರೆ ಅಂತೇಳಿ. ಇವರಿಗೆ ಪೋರ್ಚುಗೀಸ್ ದಾಖಲೆಗಳು ಇವರಿಗೆ ಎಲ್ಲಿ ಸಿಕ್ಕಿತು ಅಂತ ನಮಗೆ ಆಶ್ಚರ್ಯ ಆಗಬಹುದು. ಆಗ ಗೋವಾ ವಿಶ್ವವಿದ್ಯಾನಿಲಯದಲ್ಲಿ ಒಬ್ಬರು ಬಹಳ ದೊಡ್ಡ ವಿದ್ವಾಂಸರಿದ್ದರು, B.S. ಶಾಸ್ತ್ರಿ ಅಂತೇಳಿ. ಅವರು ಪುತ್ತೂರಿನವರು ಮೂಲತಃ. ಅವರು ಪೋರ್ಚುಗೀಸ್ ಇತಿಹಾಸದ ಬಗ್ಗೆ ತುಂಬ ಅಧ್ಯಯನ ಮಾಡಿದವರು. ಅವರು ಗೋವಾ ಯೂನಿವರ್ಸಿಟಿಯಲ್ಲಿದ್ದವರು. ಗೋವಾದಲ್ಲಿರುವಂತಹ ಆ ಪ್ರಾಚ್ಯ ದಾಖಲೆಗಳಿಗೆ ಅವರಿಗೆ ಪ್ರವೇಶ ಇತ್ತು. ಅವರ ಸಹಾಯದಿಂದ ಇವರು ಗೋವಾಕ್ಕೆ ಹೋಗಿ ಆ ಪ್ರಾಚೀನ ಪೋರ್ಚುಗೀಸ್ ದಾಖಲೆಗಳನ್ನು ಕೂಡ ಅಧ್ಯಯನ ಮಾಡಿ ಅವುಗಳನ್ನು ಕೂಡ ನಮ್ಮ ಮಧ್ಯಯುಗೀನ ತುಳುನಾಡಿನ ಇತಿಹಾಸ ರಚನೆಗೆ
ಸಮರ್ಥವಾಗಿ ಬಳಸಿಕೊಂಡಿದ್ದಾರೆ. ಅನೇಕ ವಿದೇಶಿ ಪ್ರವಾಸಿಗಳು ನಾವು ಹೇಳಿದ ಕೂಡಲೇ ಪೆಟ್ರೋಡೆಲ್ಲ ಅವೆಲ್ಲಿ ಅವರಲ್ಲಿ ಅಲ್ಲಿ ಮುಗೀತು ನಮ್ಮದೆಲ್ಲ. ಅವನು ಬಂದ ಹಬ್ಬ ನೋಡಿದ, ಹಾಗೆ ಮಾಡಿದ, ಅವನೊಬ್ಬನೇ ಬಂದ ಹಾಗೆ. ಆದರೆ ಅವರ ಕೃತಿಯನ್ನು ನಾವು ನೋಡಿದರೆ ಎಷ್ಟು ಜನ ವಿದೇಶಿ ಹಳೆಯ ಕಾಲದಲ್ಲಿ, ಪ್ರಾಚೀನ ಕಾಲದಲ್ಲಿ ಎಷ್ಟು ಜನ ಈ ತುಳುನಾಡಿಗೆ ಬಂದಿದ್ದಾರೆ, ಅವರು ತುಳುನಾಡಿನ ಸಂಸ್ಕೃತಿಯ ಬಗ್ಗೆ ಏನೇನು ತಮ್ಮ ಹೇಳಿಕೆಗಳನ್ನು ನೀಡಿದ್ದಾರೆ, ಇದನ್ನೆಲ್ಲ ಅಧ್ಯಯನ ಮಾಡಿದವರು. ತುಳುನಾಡಿನ ಸ್ಥಳೀಕ ಅರಸರು ಅಂತೇಳಿ ಸುಮಾರು 15ರಷ್ಟು ಜೈನ ಅರಸ ಮನೆತನಗಳು ನಮ್ಮ ತುಳುನಾಡನ್ನು ಆಳ್ತಾ ಇದ್ದು, ಆ ಜೈನ ಅರಸ ಮನೆತನಗಳ ಇತಿಹಾಸ ಅದನ್ನು ಸಮಗ್ರವಾಗಿ ಯಾರಾದರೂ ನಮಗೆ ಕಟ್ಟಿಕೊಂಡು ಬಂದ ಒಬ್ಬ ವ್ಯಕ್ತಿ ಇದ್ದರೆ ಅದು ವಸಂತ ಮಾಧವರು ಅಂತ ಹೇಳುವಂಥದ್ದು ಖಂಡಿತ ನಾವು ಹೇಳಬಹುದು. ಅವರು ಸುಮಾರು 20ರಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ. ಸ್ವಲ್ಪ ಹೆಚ್ಚೇ ಆಗ್ಬೋದು, ನಿಮಗೆ ಆಶ್ಚರ್ಯ ಆಗ್ಬೋದು. ಇದು ನಾನು ಅವರನ್ನು ವಿಮರ್ಶೆ ಮಾಡಲಿಕ್ಕೆ ಹೇಳುವುದಿಲ್ಲ. ಪ್ರತಿ ಪುಸ್ತಕ ಬಂದಾಗಲೂ ನನಗೆ ಫೋನ್ ಮಾಡೋದು, ಕೃಪೆ ನನ್ನೊಂದು ಪುಸ್ತಕ ಕಳಿಸಿ ಅಂತೇಳಿ. ಎಲ್ಲಿವರೆಗೆಂದ ನಾನು ಆಶ್ಚರ್ಯ ಪಡ್ತಾ ಇದ್ದೇವರು ಹೇಗೆ ಕಳಿಸಿದ್ರು ಅಂತೇಳಿ. ಅವರಿಗೇನ್ಸೇ ಒಬ್ಬ ಗುರುತರ ರಿಕ್ಷಾದವ ಇದ್ದಂತೆ, ಅವರವರ ಮನೆಗೆ ಬಂದು ನಡಿಲಿಕ್ಕಾಗದೆ ಅವರನ್ನು ಕರ್ಕೊಂಡು ಪೋಸ್ಟ್ ಆಫೀಸಿಗೆ ಹೋಗಿ ಅಲ್ಲಿ ಅವರೇ ಅಡ್ರೆಸ್ಸನ್ನು ಬರೋದು. ನನಗೆ ಆಶ್ಚರ್ಯ ಆಗ್ತದೆ, ಅವರು ಬರೆದ ಅಡ್ರೆಸ್ಸನ್ನು ನಾನು ಇಟ್ಟುಕೊಂಡಿದ್ದೆ. ಅದನ್ನು ಬಹುಶಃ ಪೋಸ್ಟ್ ಅವರು ಹೇಗೆ ಓದ್ತಾ ಇದ್ರೋ ನನಗೆ ಗೊತ್ತಿಲ್ಲ. ಅತ್ಯಂತ ಕೆಟ್ಟ ಹ್ಯಾಂಡ್ ರೈಟಿಂಗ್ ಅವರು ಇವತ್ತು ದಕ್ಷಿಣ ಕನ್ನಡದಲ್ಲಿ ಯಾರಾದ್ರೂ ಇದ್ದರು ಅಂತ ಹೇಳುವುದಿದ್ರೆ ಅದು ವಸಂತ ಮಾಧವ. ಆದರೆ ಆ ಕೆಟ್ಟ ಹ್ಯಾಂಡ್ ರೈಟಿಂಗ್ ಅವರ ಸಂಶೋಧನೆಗೆ ಅಡ್ಡಿಯಾಗಲಿಲ್ಲ. ಅದು ಕೇವಲ ಹಸ್ತಾಕ್ಷರ ಅಷ್ಟೇ, ಅಕ್ಷರ. ಅದು ಅವರ ಸಂಶೋಧನೆಗೇನು ಅಡ್ಡಿಯಾಗಲಿಲ್ಲ. ಅವರು ಬರೆದದ್ದನ್ನು ಓದುವುದೇ ಬಹಳ ದೊಡ್ಡ ಕೆಲಸ ಆಗಿತ್ತು. ಶಾಸನಗಳನ್ನಾದರೂ ಓದಬಹುದು, ಅವರು ಬರೆದಂತಹ ಅಕ್ಷರಗಳನ್ನು ಓದುವುದು ಬಹಳ ಕಷ್ಟ ಇತ್ತು. ಅವರೇ ಹೋಗಿ ನೋಡಿ, ನಾನು ಕೂಡಲೇ ಅವರಿಗೆ ಸಿಂಡಿಕೇಟ್ ಬ್ಯಾಂಕಿಗೆ ಚೆಕ್ ಕಳಿಸ್ತಾ ಇದ್ದೆ, ಚೆಕ್ಕಿನಲ್ಲಿ ಅವರು ಅದು ಹೋಗಿ ಆದ ಕೂಡಲೇ ನನಗೊಂದು ಹೇಳ್ತಾ ಇದ್ದರು, ಚೆಕ್ ಬಂದಿದೆ, ತಗೊಂಡಿದ್ದೇನೆ ಅಂತ ಹೇಳುವುದು ಇಡುವುದು. ಅಂದರೆ ಈ ರೀತಿಯಲ್ಲಿ ಕೊನೆಯವರೆಗೂ ಕೂಡ, ಈಗ 1 ವರ್ಷಗಳ ಹಿಂದಿನವರೆಗಿನ ವಿಚಾರಗಳನ್ನು ನಾನು ಹೇಳ್ತಾ ಇದ್ದೇನೆ. ಇಂಥದ್ದೆಲ್ಲ ಮಾಡುವಂಥದ್ದು ಆ ಪ್ರಾಯದಲ್ಲಿ 86-87 ವರ್ಷದಲ್ಲಿ ಇಷ್ಟು ಒಂದು ಸೂಕ್ಷ್ಮವಾದಂತಹ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಳ್ಳುವಂಥದ್ದು ಇದು ಬಹಳ ಅಪರೂಪವಾದಂತಹ ಒಂದು ವಿಚಾರ ಇದು. ಆಮೇಲೆ ಅವರಿಗೆ ವ್ಯಾಪಕ ಸಂಪರ್ಕ. ಜಿ.ಕೆ. ಭಟ್ರನ್ನು ಮಾತು ಹೇಳಿದ್ರು, ಅವರಿಗೆ ಸಾಕಷ್ಟು ಪ್ರಚಾರ ಸಿಗಲಿಲ್ಲ ಅಂತೇಳಿ. ಆದರೆ ಸಾರ್ವಜನಿಕ ಮಟ್ಟದಲ್ಲಿ ಅವರಿಗೆ ಪ್ರಚಾರ ಸಿಗಲಿಲ್ಲ. ಬಟ್ ನಮ್ಮಲ್ಲಿ ಈ ತನಕ ಆಗಿ ಹೋದಂಥ ಇತಿಹಾಸಕಾರರ ಪೈಕಿಯಲ್ಲಿ ಆ ಅಕಾಡೆಮಿಕ್ ವಲಯದಲ್ಲಿ ಅವರಷ್ಟು ರೆಕಾಗ್ನಿಷನ್ ಸಿಕ್ಕಿದಂತಹ ಇನ್ನೊಬ್ಬ ವ್ಯಕ್ತಿ ನಮಗಿಲ್ಲ. ಅದೆಲ್ಲ ಆ ಕ್ಷೇತ್ರದವರಿಗೆ ಮಾತ್ರ ಗೊತ್ತಾಗುದು, ಸಾರ್ವಜನಿಕರಿಗೆ ಗೊತ್ತಾಗುದು. ಗುರುರಾಜ ಭಟ್ರ ಆ ಕಾಲದಲ್ಲಿ ಸ್ವಲ್ಪ ಅದು ಆರಂಭದ ಕಾಲ ಅದು. ನೋಡಿ, ನಾನು ಒಂದು ಮಾತು ಹೇಳ್ತೇನೆ, ಅವರಿಗೆ ಎಲ್ಲಿಂದ ಎಲ್ಲ ಅನುದಾನಗಳು ಬರ್ತದೆ ಸಂಸ್ಥೆಗಳಿಂದ, ಅದನ್ನೆಲ್ಲ ಉಪಯೋಗಿಸುವಂತ ಒಂದು ಇದಿತ್ತು. ಇವರು ಗುರುರಾಜ ಭಟ್ರು ಅಂತ ಹೇಳುವ ಮಾತಿಗೆ ಹೇಳಿತು. ನೋಡಿ, ಗುರುರಾಜ ಭಟ್ರು ಇಡೀ ತಮ್ಮ ಇಷ್ಟು ಅಧ್ಯಯನ ಮಾಡಿ ಅಲ್ಲಿ ICHR UGC ಅಂತೇಳಿ ಉಂಟು, ಅದರಿಂದ ಕೇವಲ 4,500 ರೂಪಾಯಿ ಅಷ್ಟೇ ಅವರಿಗೆ ಪಡೀಲಿಕ್ಕೆ ಸಾಧ್ಯ ಆಯಿತು. ಆದರೆ ಇವರು ಹಾಗಲ್ಲ. ಅಂದರೆ ಅಲ್ಲಿ ಕೂಡ ವ್ಯಾವಹಾರಿಕ ಚಾತುರ್ಯ ಇದೆ. ಆದರೆ ವ್ಯಾವಹಾರಿಕ ಚಾತುರ್ಯ ಯಾವುದಕ್ಕೆ? ತನ್ನ ಇತಿಹಾಸ ಸಂಶೋಧನೆಗೆ ಪೂರಕವಾಗಿ ಅದನ್ನು ಬಳಸುವುದಕ್ಕೆ. ಅದು ಇಂಡಿಯನ್ ಕೌನ್ಸಿಲ್ ಆಫ್ ಹಿಸ್ಟಾರಿಕಲ್ ರಿಸರ್ಚ್ ಇರ್ಬೋದು, ಮೆಡ್ರಾಸ್ ಇನ್ಸ್ಟಿಟ್ಯೂಟ್ ಇಂದ ಬಾಂಬೆ, ಅದರ ಜೊತೆ ಬಹಳ ಆತ್ಮೀಯ ಸಂಬಂಧ ಇತ್ತು. UGC ಇರಬಹುದು. ಈಗ ಬೇರೆ ಬೇರೆ ಮೂಲಗಳಿಂದ ಸರಿಯಾದ ಸಮಯದಲ್ಲಿ ಅನುದಾನಗಳನ್ನು ಪಡೆದುಕೊಂಡು ತನ್ನ ಸಂಶೋಧನೆಗೆ ಉಪಯೋಗಿಸುವಂಥ ಒಂದು ಇದು ನನಗೆ ಕಂಡ ಹಾಗೆ ನಮ್ಮ ತುಳುನಾಡಿನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವರಷ್ಟು ಇಂಡಿಯನ್ ಕೌನ್ಸಿಲ್ ಆಫ್ ಹಿಸ್ಟಾರಿಕಲ್ ರಿಸರ್ಚ್ UGC ಮುಂತಾದ ಸಂಸ್ಥೆಗಳಿಂದ ಅನುದಾನವನ್ನು ಪಡೆದುಕೊಂಡಂತಹ ಇನ್ನೊಬ್ಬ ವ್ಯಕ್ತಿ ಇರಲಿಕ್ಕಿಲ್ಲ. ಆಗ ಲಕ್ಷಾಂತರ ಅನುದಾನ ಏನು ಬರ್ತಾ ಇರಲಿಲ್ಲ. ಆಗಿನ ಕಾಲಕ್ಕೆ ದೊಡ್ಡದು ಅಂತ ಹೇಳುವಂಥ ಅನುದಾನಗಳನ್ನು ಅವರು ಪಡೆದುಕೊಂಡದ್ದನ್ನು ನಾವು ಕಾಣ್ತೇವೆ. ನೋಡಿ, ನಿವೃತ್ತಿ ನಂತರ ಕೂಡ ಅವರು 1995ರಲ್ಲಿ ಅಂತ ಕಾಣ್ತದೆ, ಅವರು ನಿವೃತ್ತರಾದರು. 32 ವರ್ಷ ಕೆಲಸ ಮಾಡಿ 63ರಲ್ಲಿ ಅವರು ಸೇರಿದರು. ಅವರು ನಿವೃತ್ತರಾದ ನಂತರ ಕೂಡ ICHR ಅಂತೇಳಿ, ಇಂಡಿಯನ್ ಕೌನ್ಸಿಲ್ ಆಫ್ ಹಿಸ್ಟಾರಿಕಲ್ ರಿಸರ್ಚ್ ಅಂತೇಳಿ ಅವರ ಒಂದು ಅನುದಾನವನ್ನು ಪಡೆದುಕೊಂಡು ಸುಮಾರು 2-3 ವರ್ಷಗಳ ಕಾಲ ಕ್ಯಾಲಿಕಟ್ ಯೂನಿವರ್ಸಿಟಿಯಲ್ಲಿ ಆಗಾಗ ಹೋಗ್ತಾ ಇದ್ದರು. ಅಲ್ಲಿ ಕೇರಳ ಮತ್ತು ತುಳುನಾಡಿನ ಸಂಬಂಧದ ಬಗ್ಗೆ ಅದ್ಭುತವಾದಂಥ ಒಂದು ಅಧ್ಯಯನ ಮಾಡಿ ಒಂದು ಕೃತಿಯನ್ನು ಕೂಡ ಹೊರಗೆ ತಂದಿದ್ದಾರೆ. ಅಂದರೆ ಕೊನೆಯ ನಿವೃತ್ತನಾದೆ ಅಂತೇಳಿ ಸುಮ್ಮನೆ ಕೂತ್ಕೊಳ್ಳಿಲ್ಲ.
ಸದಾ ಪ್ರವೃತ್ತರು, ಅಂದರೆ ಒಂದೇ ಕ್ಷೇತ್ರದಲ್ಲಿ ಸಾರ್ವಜನಿಕ ವಲಯದಲ್ಲಿ ಅವರಿಗೆ ಕಾಣಿಸಿಕೊಡ್ತಾ ಇರಲಿಲ್ಲ. ಅವರಿಗೆ ನಾನೀಗ ಹೇಳಿದಾಗ ಅನೇಕ ಗೌರವಗಳು ಬಂದಿದ್ದಾವೆ. ರಾಯಲ್ ಏಷಿಯಾಟಿಕ್ ಸೊಸೈಟಿ ಅಂತ ಲಂಡನ್ನಲ್ಲಿ 1983ರಷ್ಟು ಹಿಂದೆಯೇ ಅವರನ್ನು ಫೆಲೋಶಿಪ್, ಅವರಿಗೆ ಫೆಲೋಶಿಪ್ಪಿನ ದುಡ್ಡಲ್ಲ, ಅದರ ಸದಸ್ಯರು ಅಂತ ಹೇಳುವಂಥ ಗೌರವವನ್ನು ನೀಡಿದೆ. ಕಲ್ಕತ್ತಾದಲ್ಲಿ ಬಹಳ ದೊಡ್ಡ ಒಂದು ಸಂಸ್ಥೆ ಉಂಟು, ಇನ್ಸ್ಟಿಟ್ಯೂಟ್ ಆಫ್ ಹಿಸ್ಟಾರಿಕಲ್ ಸ್ಟಡೀಸ್ ಅಂತೇಳಿ, ಅದರ ಫೆಲೋ ಆಗಿತ್ತು. ಕರ್ನಾಟಕ ಇತಿಹಾಸ ಅಕಾಡೆಮಿ ಅಂತೇಳಿ ಅದು ಆರಂಭ ಆದಲ್ಲಿಂದ ಕಳೆದ ಒಂದು 2-3 ವರ್ಷಗಳವರೆಗೆ ಕೂಡ ಅವರು ಅದರಲ್ಲಿ ಆಡಳಿತ ಸಮಿತಿಯಲ್ಲಿ ಅಥವಾ ಸದಸ್ಯರಾಗಿದ್ದರು. ಈಗ 2014ರಲ್ಲಿ ಇತಿಹಾಸ ಅಕಾಡೆಮಿ ಅಂತೇಳಿ ಅದು ನಮ್ಮ ಕರ್ನಾಟಕದ ಇತಿಹಾಸದ ಬಗ್ಗೆ ಅದ್ಭುತವಾದಂಥ ಕೆಲಸ ಮಾಡ್ತದೆ. ಪ್ರತಿ ವರ್ಷ ಸಮ್ಮೇಳನಗಳನ್ನು ನಡೆಸ್ತದೆ. ಈಗ ಈ ವರ್ಷದ ಸಮ್ಮೇಳನ ಅಕ್ಟೋಬರ್ ಕೊನೆಗೆ ಗದಗದಲ್ಲಿ ನಡೆಯಲಿಕ್ಕೆ ಉಂಟು. ಅಂದರೆ ನಾನು ಕೂಡ ಅವರ ಜೊತೆ ನಿಕಟ ಸಂಬಂಧ ಇಟ್ಟುಕೊಂಡಿದ್ದೇನೆ. ಬಹುಶಃ ಈ ಸರದ್ದು 39ನೇ ಸಮ್ಮೇಳನ ಅಂತ ಕಾಣ್ತದೆ. ನಾನು ಗಮನಿಸಿದ ಹಾಗೆ ಸುಮಾರು 20ಕ್ಕಿಂತ ಹೆಚ್ಚು ಇತಿಹಾಸ ಅಕಾಡೆಮಿಯ ಸಮ್ಮೇಳನಗಳಲ್ಲಿ ತನ್ನ ವೈಯಕ್ತಿಕವಾದಂತಹ ಕೆಲವು ಸಮಸ್ಯೆಗಳನ್ನು ಕೂಡ ಮರೆತು ಅವರು ಅದರಲ್ಲಿ ಭಾಗವಹಿಸಿದ್ದನ್ನು ನಾನು ಗುರುತಿಸಿದ್ದೇನೆ. ಕೆಲವು ಇತಿಹಾಸ ಸಮ್ಮೇಳನಗಳಲ್ಲಿ ನಾನು ಮತ್ತು ಅವರು ಜೊತೆಯಲ್ಲಿ ಹೋದದ್ದುಂಟು. 1-2 ಇತಿಹಾಸ ಸಮ್ಮೇಳನಗಳಲ್ಲಿ ಒಂದೇ ರೂಮಿನಲ್ಲಿ 2-3 ದಿವಸ ಇದ್ದದ್ದು ನನಗೀಗಲೂ ನೆನಪು ಬರ್ತಾ ಉಂಟು. ಇಲ್ಲಿ ಚಿತ್ರದುರ್ಗದಲ್ಲಿ ನಡೆದ ಸಮ್ಮೇಳನ, ನಾನು ಅವರು ವಸಂತ ಶೆಟ್ಟಿ ಒಂದೇ ರೂಮಿನಲ್ಲಿದ್ದೆವು 3 ದಿವಸ. ಅಂದರೆ ಈ ರೀತಿಯಲ್ಲಿ ಎಲ್ಲ ಸಮ್ಮೇಳನಗಳಿಗೆ ಹೋಗುವುದು, ಅಲ್ಲಿ ಪ್ರಬಂಧವನ್ನು ಮಂಡಿಸುವುದು. ಇದು ಇವರು ಆ ಒಂದು ಸಮ್ಮೇಳನದ ಸರ್ವಾಧ್ಯಕ್ಷರಾಗಿದ್ದು, ಅದು 28ನೆಯ ಇತಿಹಾಸ ಅಕಾಡೆಮಿ ಸಮ್ಮೇಳನ. ಆ ಇತಿಹಾಸ ಸಮ್ಮೇಳನ 3 ದಿವಸದ ಸರ್ವಾಧ್ಯಕ್ಷರಾಗಿ ಶಿರ್ವದಲ್ಲಿ ನಡೆಯಿತು. ಅದರಲ್ಲಿ ಅವರು ಸರ್ವಾಧ್ಯಕ್ಷರಾಗಿ ಅವರು ಅದ್ಭುತವಾದಂಥ ಒಂದು ಅಧ್ಯಕ್ಷ ಭಾಷಣವನ್ನು ಕೂಡ ಪ್ರಕಟ ಆಗಿದೆ, ಅದನ್ನು ಕೂಡ ಮಂಡಿಸಿದ್ದಾರೆ. ಈ ರೀತಿಯಲ್ಲಿ ಇತಿಹಾಸ ಕ್ಷೇತ್ರಕ್ಕೆ ಅವರ ಪುಸ್ತಕಗಳ ಲಿಸ್ಟೇನು ನಾನು ಇಲ್ಲಿ ಕೊಡಲಿಕ್ಕೆ ಹೋಗುವುದಿಲ್ಲ. ಆದರೆ ಅನೇಕ ತುಳುನಾಡಿನ ಇತಿಹಾಸ, ಅದನ್ನು ಬಿಟ್ಟು ಹೊರಗಿನ ವಿಚಾರಗಳು ಕೂಡ ಪೂರಕವಾಗಿ ತುಳುನಾಡಿನ ಇತಿಹಾಸಕ್ಕೆ ಇರುವಂತಹದ್ದು, ಅದನ್ನು ಕೂಡ ತುಂಬ ಕೆಲಸ ಮಾಡಿದ್ದಾರೆ. ನನಗೆ ನಿನ್ನೆ ಯಾರೋ ಒಬ್ಬರು ಅಬ್ಬಕ್ಕ ದೇವಿಯ ಬಗ್ಗೆ ಮಾತಾಡುವಾಗ 4 ಜನ ಅಬ್ಬಕ್ಕ ದೇವಿ ಉಂಟಲ್ಲ ಅಂತ ಹೇಳಿದರು. ಈ 4 ಜನ ಅಬ್ಬಕ್ಕ ದೇವಿಯರು ಅಂತ ಹೇಳುವ ಗೊಂದಲ ಅಲ್ಲ, ಅದು ವಸ್ತುಸ್ಥಿತಿ. ಅದನ್ನು ಪ್ರಥಮವಾಗಿ ಜನರಿಗೆ ಸ್ವಲ್ಪ ಹೆಚ್ಚು ಪ್ರಚಾರ ಮಾಡಿದವರು ವಸಂತ ಮಾಧವರು. ಅವರು 1998ರಲ್ಲಿ ತುಳು ಸಾಹಿತ್ಯ ಅಕಾಡೆಮಿ ಒಂದು ಪ್ರಕಟ ಮಾಡಿದ್ದು ಅಬ್ಬಕ್ಕ ದೇವಿಯರು ಅಂತೇಳಿ. ನನಗೆ ಬೇಸರ ಏನು ಅಂತ ಹೇಳಿದರೆ ಅವರ ಪುಸ್ತಕಗಳ ಲಿಸ್ಟು ಅನೇಕ ಇದರಲ್ಲಿ ಎಲ್ಲ ಬಂತು, ಆ ಪುಸ್ತಕದ ಹೆಸರೇ ಕಾಣುವುದಿಲ್ಲ. ಇರಲಿ, ಅಬ್ಬಕ್ಕ ದೇವಿಯರು ಅಂತೇಳಿ ಆ ಪುಸ್ತಕದಲ್ಲಿ ಅವರು 4 ಜನ ಅಬ್ಬಕ್ಕ ದೇವಿಯರಿದ್ದು ಒಟ್ಟಿಗೆ ಅಲ್ಲ, ಬೇರೆ ಬೇರೆ ಸಂದರ್ಭದಲ್ಲಿ ಅದನ್ನು ಅವರು ಹೇಳಿದರು. ಅದರ ನಂತರ ಮೊದಲು ಕೆಲವರಿಗೆ ಗೊತ್ತಿತ್ತು, ಅದು ವ್ಯಾಪಕವಾಗಿ ಪ್ರಚಾರ ಆಯಿತು, ಅಬ್ಬಕ್ಕ ದೇವಿ ಸುಮಾರು ಜನ ಇದ್ದಾರೆ ಅಂತೇಳಿ. ನಿನ್ನೆ ಒಬ್ಬರು ನನ್ನ ಹತ್ರ ಕೇಳಿದರು, ಅಬ್ಬಕ್ಕ ದೇವಿ 4 ಜನ ಉಂಟಲ್ಲ ಅಂತೇಳಿ. ನಾನು ಹೇಳಿದೆ 4 ಅಲ್ಲ 3 ಜನ ಇರಬಹುದು. ನೋಡಿ, ಕಲ್ಯಾಣಿ ಚಾಲುಕ್ಯರ ಇತಿಹಾಸ ಅಂತೇಳಿ ಉಂಟು, ಅದರಲ್ಲಿ 6 ಜನ ವಿಕ್ರಮಾದಿತ್ಯ ಅಂತ ಹೆಸರಿನವರಿದ್ದಾರೆ. 6ನೇ ವಿಕ್ರಮಾದಿತ್ಯ ಗ್ರೇಟೆಸ್ಟ್. 6 ಜನ ಇದ್ದಾರೆ ಅಂತ ಹೇಳಿದುಕೊಳ್ಳಿ, ಅದೇನು ದೊಡ್ಡ ಕೊರತೆ ಅಲ್ಲ. ಆ ಅಬ್ಬಕ್ಕ ದೇವಿಯಲ್ಲಿ ಯಾರು ಹೆಚ್ಚು ಸಾಧನೆಯನ್ನು ಮಾಡಿದವರು ಅವರು ನಮಗೆ ಹೆಚ್ಚು ಪ್ರಸ್ತುತರಾಗ್ತಾರೆ ಅಂತೇಳಿ. ಆದ್ದರಿಂದ ಸಂಖ್ಯೆ ಇಲ್ಲಿ ಮಹತ್ವ ಅಲ್ಲ, ಹೆಸರು ಬಂದೇ ಬರ್ತದೆ. ನನ್ನ ಫ್ಯಾಮಿಲಿಯಲ್ಲಿ ನನ್ನ ದೊಡ್ಡಪ್ಪನ ಮಗ ನನ್ನದೇ ಹೆಸರಿನವರು, ನನ್ನ ಚಿಕ್ಕಪ್ಪನ ಮಗ ನನ್ನದೇ ಹೆಸರಿನವರು, ನನ್ನ ತಂದೆಯ ನಾನು ನನ್ನದೇ ಹೆಸರಿನವರು. ಹಾಗೆ ಹೇಳಿಕೊಂಡು 3 ಜನ ಇದ್ದಾರಲ್ಲ ಅಂತ ಹೇಳಿದರೆ ಅವರು ಪ್ರತ್ಯೇಕ ಅವರನ್ನು ಪ್ರತ್ಯೇಕವಾಗಿ ನೋಡಬೇಕಾಗ್ತದೆ. ಆಮೇಲೆ ಇನ್ನೊಂದು ಹೇಳಬೇಕು, ಅವರ ಹೆಚ್ಚಿನ ಕೃತಿಗಳು ಬಂದದ್ದು ಅದರಲ್ಲಿ ಒಂದು 3-4 ಬಿಟ್ಟರೆ ಅವರು ಪರಿಪೂರ್ಣ ಕೃತಿಗಳಲ್ಲ, ಅವರ ಲೇಖನಗಳ ಸಂಗ್ರಹವನ್ನು ಒಟ್ಟು ಮಾಡಿದಂಥದ್ದು. ಇಲ್ಲಿ ಕೆಲವು ಸಲ ಗೊಂದಲವೂ ಬರ್ತದೆ, ನಾನು ಕಮೆಂಟ್ ಆಗಿ ಹೇಳ್ತಾ ಇಲ್ಲ. ಒಂದು 2-3 ಲೇಖನಗಳ ಸಂಗ್ರಹ ಬಂದರೆ ಅನೇಕ ಲೇಖನಗಳು ಅದರಲ್ಲಿದ್ದದ್ದು ಪುನಃ ಇದರಲ್ಲಿ ಕೂಡ. ಅಂದರೆ ಅವರ ಒಂದು ರೀತಿ ಅವರ ಒಂದು ವಿಕ್ಷಿಪ್ತ ವ್ಯಕ್ತಿತ್ವ, ನೆಗೆಟಿವ್ ಆಗಿ ನಾನು ಹೇಳ್ತಾ ಇಲ್ಲ. ಅದರಿಂದಾಗಿ ಅವರ ಹತ್ರ ಅವರ ಜೀವನದ ಬಗ್ಗೆ ಕೇಳಿದರೆ ಒಂದು 10 ನಿಮಿಷ ಮಾತಾಡಲಿಕ್ಕೂ ಅವರ ಹತ್ರ ವಿಷಯ ಇಲ್ಲ, ಅವರು ಮರೆತು ಹೋಗಿಬಿಡ್ತಾರೆ. ನಾನು ಎಷ್ಟೋ ಸಲ ಹೇಳಿದ್ದುಂಟು, ಮರೆಗುಳಿ ಪ್ರೊಫೆಸರ್ ಅಂತ ನಮ್ಮದೊಂದು ಮಾತು ಬರ್ತಾರೆ ನೋಡಿ. ಆ ಮರೆಗುಳಿ ಪ್ರೊಫೆಸರ್ ಅಂತ ಹೇಳಿದರೆ ಅದಕ್ಕೆ ಅತ್ಯಂತ ಒಳ್ಳೆಯ ಉದಾಹರಣೆ ವಸಂತ ಮಾಧವ. ಒಂದು ಉದಾಹರಣೆ ಹೇಳ್ತೇನೆ, ಇಂಥದ್ದು ಅನೇಕ ಉಂಟು. ಒಮ್ಮೆ ನಾನು ಅವರ ಮನೆಗೆ ಹೋಗಿದ್ದೆ, ಮೊದಲೇ ತಿಳಿಸಿ ಹೋಗಬೇಕು, ಇಲ್ಲದಿದ್ರೆ ಇರುವುದಿಲ್ಲ. ಸುಮಾರು 12-12:30 ಗಂಟೆ ಆಗಿದೆ, ಅವರಿಲ್ಲ. ಅವರ ಮಿಸಸ್ ಹೇಳಿದ್ರು ಈಗ ಬರ್ತಾರೆ ಅಂತೇಳಿ. ಅವರು ಬಂದರು, ನಾನು ಹೊರಗೆ ಕೂತಿದ್ದೆ.
ಈಗ ಮತ್ತೆ ನಾನು ಊಟ ಮಾಡಿ ಬರ್ತೇನೆ ಅಂತ ಒಳಗೆ ಹೋದರು. ಅರ್ಧ ಗಂಟೆ ಆದರೂ ಇಲ್ಲವೇ ಇಲ್ಲ. ಅವರ ಮಿಸಸ್ ಒಳಗಿದ್ರು. ನಾನು ಮೆಲ್ಲಗೆ ಒಳಗೆ ವಸಂತ ಮಾಧವರಲ್ಲಿ ಅವರು ನಿದ್ದೆ ಮಾಡಿದ್ದಾರೆ ಅಂತ ಹೇಳಿದ್ರು. ಅಂದರೆ ನಾನಿಲ್ಲಿ ಹೊರಗೆ ಕೂತಿದ್ದೇನೆ ಅಂತ ಹೇಳುವುದನ್ನೇ ಮರೆತು ಈ ಮಟ್ಟಿಗೆ ಅವರಲ್ಲಿ ಒಂದು ರೀತಿಯ ಮರಗುಳಿತನ ಇತ್ತು. ಇಂತಹ ಅನೇಕ ಕಥೆ, ಒಂದು ಮುಗ್ಧತೆ ಉಂಟು. ವಸಂತ ಶೆಟ್ಟಿ ಹೇಳ್ತಾ ಇದ್ರು, ಅವರು ಮನೆ ಕಟ್ಟಿದಾಗ ಮನೆ ಮಕ್ಕಳಿಗೆ ಅವರು ಸಂಜೆ 4 ಗಂಟೆಗೆ ಹೋದರಂತೆ. ಹೋಗುವಾಗ ಅವರ ಮನೆಗೆ ಹೋದವರಿಗೆ ಗೊತ್ತಿರಬಹುದು, ಅಲ್ಲಿ ಸುತ್ತಲೂ ಗದ್ದೆಗಳು, ಮಳೆಗಾಲದಲ್ಲಿ ಒಳ್ಳೆಯ ಸಮುದ್ರದ ನಡುವಿನಲ್ಲಿ ಹೋದಾಗ ಆಗ್ತದೆ. ವಸಂತ ಶೆಟ್ಟಿ ಅವರ ಹತ್ರ ಕೇಳಿದ್ರಂತೆ, ಇಲ್ಲಿ ಮಳೆಗಾಲದಲ್ಲಿ ಮನೆ ಇದಕ್ಕೆಲ್ಲ ನೀರು ಬರಲಿಕ್ಕಿಲ್ವಾ ಅಂತ. ಎಷ್ಟು ಮುಗ್ಧತೆ ಅಂತ ಹೇಳಿದರೆ, ಎಲ್ಲ ಜನ ಹೋಗಿ ಆಗಿದೆ, ನಾನು ನೆಕ್ಸ್ಟ್ ಮನೆಯವರ ಹತ್ರ ಕೇಳಿ ಬರ್ತೇನೆ ಅಂತ ಆಗ ಹೊರಡ್ತಾ ಇದ್ದಾರೆ ಅಂತೆ. ಅಂದರೆ ಒಂದು ಮಗುವಿನ ಮುಗ್ಧತೆ, ಒಂದು ರೀತಿಯ ಮರೆಯು ಇರುವಂಥ ಇಂಥದ್ದು ಅನೇಕ ಅನುಭವಗಳು ನನಗಾಗಿದೆ. ವಿಜಯ ಕಾಲೇಜಿಗೆ ನಾನು ಪತ್ರ ಬರೆದು ಇಂಥ ದಿವಸ ಬರ್ತೇನೆ ಅಂತ ಅನುಮತಿಯನ್ನು ಪಡ್ಕೊಂಡು ಹೋಗ್ತೇನೆ. ಅಲ್ಲಿ ಕ್ಲಾಸಿಂದ ಬರುವಾಗ ನನ್ನನ್ನು ಕಂಡರೂ ಕೂಡ ಅವರು ಸುಮ್ಮನೆ ಕೈ ಎತ್ತಿಕೊಂಡು ಸೀದಾ ಹೋಗ್ತಾ ಇದ್ರು. ಅವರು ನನ್ನನ್ನು ಬರಲಿಕ್ಕೆ ಹೇಳಿದ್ದು ಅಂತ ನಾನು ಬೇರೆಯವರಿಗೆ ನೆನಪೇ ಇಲ್ಲ. ಯಾಕೆ ನಾನು ಹೇಳಿದ್ದೇನೆ ಅಂತ, ನಿಮ್ಮ ಪತ್ರ ಉಂಟು ಅಂತ ದಾಖಲೆ ತೋರಿಸಬೇಕು. ಇದನ್ನು ನಾನು ಅವರನ್ನು ವಿಮರ್ಶೆ ಮಾಡಲಿಕ್ಕೆ ಹೇಳ್ತಾ ಇಲ್ಲ. ಇಂಥ ಮರೆವಿನ, ಇಂಥ ಗೊಂದಲಗಳಿಂದ ಕೂಡಿದಂಥ ಒಂದು ಮಾನಸಿಕ ಸ್ಥಿತಿ ಇರುವಂಥ ವ್ಯಕ್ತಿ ಇಡೀ ಇತಿಹಾಸದ ವಿಷಯಕ್ಕೆ ಬಂದರೆ ಅದು ಬೇರೆ. ನಾನು ಬರುವಾಗ ಸುಮ್ಮನೆ ನನಗೆ ಡಿ.ವಿ.ಜಿಯವರ ಯಾವುದೋ ಕವನ ನೆನಪಾಯಿತು, ಮಂಕುತಿಮ್ಮನ ಕಗ್ಗದ್ದು. ಮನಸ್ಸಿನಲ್ಲಿ ಅವರ ಕೋಣೆಗಳನ್ನು ಮಾಡುವಂಥ ಬಗ್ಗೆ, ಅದು ಮುಂದಿನ ಇವರಿಗೆ ಇದಾಗುವುದಿಲ್ಲ. ಬಹುಶಃ ಅವರ ಮನಸ್ಸಿನಲ್ಲಿ 2 ಕೋಣೆಗಳಿತ್ತು. ಒಂದು ವ್ಯಾವಹಾರಿಕ ಜೀವನಕ್ಕೆ ಸಂಬಂಧಪಟ್ಟದ್ದು, ಅದು ಹೆಚ್ಚು ಆಕ್ಟಿವ್ ಆಗಿರ್ತಾ ಇರಲಿಲ್ಲ. ಇನ್ನೊಂದು ಇತಿಹಾಸ ಸಂಶೋಧನೆಗೆ ಪಟ್ಟದ್ದು, ಅದು 24 ಗಂಟೆ ಕೂಡ ಫುಲ್ ಚಾರ್ಜ್ ಆಗಿಕೊಂಡು ಆಕ್ಟಿವ್ ಇರುವಂಥದ್ದು. ಫೋನ್ನಲ್ಲಿ ನೀವು ಯಾವುದೇ ಒಂದು ಮೂಲೆ ಇತಿಹಾಸದ ವಿಷಯದ ಬಗ್ಗೆ ಹೇಳಿ, ಅವರೇನು ನಾನು ರೆಫರ್ ಮಾಡಿ ಹೇಳ್ತೇನೆ ಅಂತ ಹೇಳ್ತಾ ಇರಲಿಲ್ಲ. ಅವರು ಕೂಡಲೇ ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ರು. ಅಂದರೆ ಇತಿಹಾಸ ಸಂಶೋಧನೆಯ ಮಟ್ಟಿಗೆ ಬಂದರೆ ಆ ರೀತಿಯಲ್ಲಿ ಸಂಶೋಧನೆ ಮಾಡಿದಂಥದ್ದು. ಅವರು ಗುರುರಾಜ ಭಟ್ರ ಹಾಗೆ ತುಂಬ ಫೀಲ್ಡ್ ವರ್ಕ್ ಮಾಡಿದವರಲ್ಲ. ಅವರಿಂದ ಹೆಚ್ಚಿದ್ದು ಪ್ರಕಟಿತ, ಆದರೆ ತುಂಬ ಶಾಸನಗಳನ್ನು ಅವರು ಪತ್ತೆ ಹಚ್ಚಿದ್ದಾರೆ. ಆ ಕಾಲದಲ್ಲಿ ಶಾಸನಗಳ ಬಗ್ಗೆ ಅಧ್ಯಯನ ಮಾಡಿದ್ದಾರೆ. ಅವರು ಹೆಚ್ಚು ಪ್ರಕಟಿತ ಆಧಾರಗಳನ್ನು ನೋಡಿಕೊಂಡು ಅವುಗಳನ್ನು ವಿಶ್ಲೇಷಣಾತ್ಮಕವಾಗಿ ವಿವರಿಸಿ ಅದನ್ನು ಮಾಡಿದಂಥ ಸಂಶೋಧನೆ ಅದು ಹೆಚ್ಚು. ಕೆಲವು ಮಿತಿಗಳು ಉಂಟು ಅವರ ಸಂಶೋಧನೆಯಲ್ಲಿ. ಕೊನೆಗೆ ಬರ್ತಾ ಇದ್ದೇನೆ ನೋಡಿ, ಕೈಬರಹದ ಬಗ್ಗೆ ಹೇಳಿದಾಗ ದೊಡ್ಡ ಸಮಸ್ಯೆ ಏನಲ್ಲ. ಆಮೇಲೆ ಎಲ್ಲಿವರೆಗೆ ಅಂದರೆ ಅವರಿಗೆ ಒಂದು ಪುಸ್ತಕಗಳು ಆದಷ್ಟು ಬರಬೇಕು ಅಂತ ಹೇಳುವಂಥ, ಅದನ್ನು ಉಳಿಬಾರದು ಅಂತೇಳಿ. ನಾನು ಮನೆಯಲ್ಲಿ ಹುಡುಕುವಾಗ ಈ A4 ಸೈಜಿನ ಪೇಪರ್ ಉಂಟಲ್ಲ, ಅದರ 2 ಪುಸ್ತಕ ಸಿಕ್ಕಿತ್ತು ನನಗೆ. ಅದಕ್ಕೆ ಸ್ಪೈರಲ್ ಬೈಂಡ್ ಮಾಡಿಕೊಂಡು ಉಂಟು ಅವರ ಪುಸ್ತಕ, ಅವರು ಬರೆದದ್ದು. ಅದೆಂಥದ್ದು, ಅವರ ಲೇಖನಗಳ ಜಿರಾಕ್ಸ್ ಕಾಪಿಗಳು. ಅದು ಕೂಡ ಜಿರಾಕ್ಸ್ ಕೂಡ ನೇರವಾಗಿಲ್ಲ, ಕೆಲವು ಹೀಗುಂಟು ನಾನನ್ನು ತರಲಿಕ್ಕೆ ಹೋಗಲಿಲ್ಲ. ಅಂದರೆ 2 ಪುಸ್ತಕ ಅಂತದ್ದು ಉಂಟು. ಆಮೇಲೆ ಹಿಸ್ಟಾರಿಕಲ್ ರಿಸರ್ಚ್ ಅದೆಂಥದ್ದೊಂದು ಮಾಡಿದ್ದಾರೆ, ಅದರಲ್ಲಿ ಕೂಡ ಜಿರಾಕ್ಸ್ ಮಾಡಿ ಅವರು ಹಾಕಿದ್ದಾರೆ. ಅಂದರೆ ಇದು ಅವರೇನು ಮೋಸ ಮಾಡುವ ಉದ್ದೇಶ ಅಲ್ಲ. ತಾನೇನು ಬರೆದಿದ್ದೇನೆ ಅದು ಜನರಿಗೆ ತಲುಪಬೇಕು. ಯಾವುದೇ ರೂಪದಲ್ಲಿರ್ಬೋದು, ಅದು ಪ್ರಕಟಣೆಯ ರೂಪದಲ್ಲಿರ್ಬೋದು, ಜಿರಾಕ್ಸಿನ ರೂಪದಲ್ಲಿರ್ಬೋದು, ಅದನ್ನು ಅವರು ಪುಸ್ತಕ ಅಂತಲೇ ತಗೊಂಡಿದ್ದಾರೆ. ಆ ಜಿರಾಕ್ಸ್ ಸ್ಪೈರಲ್ ಬೈಂಡ್ ಮಾಡಿದ್ದು ಕೂಡ ಅದು ಕೃತಿ ಅಂತಲೇ ಅವರು ತೆಗೆದುಕೊಂಡಿದ್ದಾರೆ. ಅದಕ್ಕೊಂದು ವ್ಯಾಲ್ಯೂ ಕೂಡ ಇಟ್ಟಿದ್ದಾರೆ, ಬೆಲೆಯನ್ನು ಕೂಡ. ಅದನ್ನೆಲ್ಲ ನಾವು ಬಹಳ ಕುತೂಹಲದಿಂದ ಅದನ್ನು ತೆಗೊಳ್ತಾ ಇದ್ದೆವು. ಅದರಲ್ಲಿರುವಂಥ ವಿಷಯಗಳನ್ನು ನಾವು ಸಂಗ್ರಹ ಮಾಡಬೇಕಾದ್ರೆ ಕನಿಷ್ಠ ಒಂದು 5-6 ತಿಂಗಳು ನಾವು ಹೊಡೆದಾಡಬೇಕು. ಅಂದರೆ ಅವರಲ್ಲಿ ಇರುವಂಥ, ಅವರು ಗುರ್ತು ಮಾಡುವಂಥ ಸಂದರ್ಭ ಇಲ್ಲ. ನಮ್ಮಲ್ಲಿ ಕೆಲವು ಇತಿಹಾಸ ಸಂಶೋಧಕರಿದ್ದಾರೆ, ಅವ್ರಿಗೆ ಗೊತ್ತಿದ್ದನ್ನು ನಮಗೆ ಹೇಳಲಿಕ್ಕಿಲ್ಲ, ಇವರನ್ನ ನಮಗಿಂತ ಮೇಲೆ ಹೋದರೆ ಅಂತೇಳಿ. ಆದರೆ ಅವರು ಹಾಗಲ್ಲ. ಇತಿಹಾಸ ಸಂಶೋಧನೆಯಲ್ಲಿ ಮುಕ್ತ ಮನಸ್ಸು, ಏನು ಗೊತ್ತುಂಟು ಅದನ್ನು ಹೇಳುವುದು, ಅದನ್ನು ಎಲ್ಲರ ಗಮನಕ್ಕೆ ತರುವಂಥದ್ದು. ಅವರು ಬಹಳ ದೊಡ್ಡ ಮಾತುಗಾರರಾಗಿರಲಿಲ್ಲ, ಅವರು ಭಾಷಣಕಾರರಾಗಿ ಅವರಷ್ಟು. ಯಾಕೆಂದರೆ ಅವರ ಆರಂಭದಲ್ಲಿ ಅವರಲ್ಲಿ ಸ್ವಲ್ಪ ಮಾತಾಡುವ ಅಸ್ಪಷ್ಟತೆ ಅವರಲ್ಲಿ ಇದ್ದದ್ರಿಂದ, ಆದ್ದರಿಂದ ಅವರು ಭಾಷಣಗಾರರಾಗಿ ಹೆಚ್ಚು ಬೆರೀಲಿಲ್ಲ, ಅದು ಅಗತ್ಯವೂ ಇರಲಿಲ್ಲ ಅವರಿಗೆ. ಆದರೆ ಒಬ್ಬ ಅದ್ವಿತೀಯ ಸಂಶೋಧಕರಾಗಿ, ಒಬ್ಬ ಬಹುಮುಖಿ ಸಾಧಕರಾಗಿ ಇತಿಹಾಸ ಕ್ಷೇತ್ರದಲ್ಲಿ ಅದ್ವಿತೀಯವಾದಂಥ ಕೆಲಸವನ್ನು ಮಾಡಿದವರು ಅವರು ಅಂತ ಹೇಳುವಂಥ ಮಾತುಗಳು. ಅನೇಕ ಮಿತಿಗಳಿದ್ದಾವೆ, ಕೆಲವು ಚಿಕ್ಕ ಪುಟ್ಟದೆಲ್ಲ, ಅದು ಈ ಸಂದರ್ಭದಲ್ಲಿ ಹೇಳುವಂಥದ್ದಲ್ಲ. ಅದು ಅವರ ಬಗ್ಗೆ ಏನಾದರೂ ಲೇಖನ ಬರೆಯುವುದಿದ್ರೆ ಅಲ್ಲಿ ಹಾಕ್ಬೋದು. ಆದರೆ ಒಟ್ಟಿನಲ್ಲೇ ನಾವು ಹೇಳುವುದಾದರೆ ನಿಜವಾದ ಅರ್ಥದಲ್ಲಿ ಒಂದು ಜನ್ರೇಷನ್, ಈಗ ನಮಗೆ ಸಮಸ್ಯೆ ಏನು ನಮ್ಮಂಥವರಿಗೆ ಅಂತ ಹೇಳಿದರೆ, ನಾವು ಫೋನ್ ಮಾಡಿ ನಮಗೆ ಡೌಟ್ ಬಂದಾಗ ಕೆಲವರ ಹತ್ರ ಕೇಳುತ್ತಾ ಇದ್ದೇವೆ. ಒಂದೊಂದೇ ಜನ ಹೋಗ್ತಾ ಉಂಟು. ಕೆ.ವಿ. ರಮೇಶ್ ಅಂತ
ನನಗೆ ಏನಾದರೂ ಶಾಸನಗಳ ಬಗ್ಗೆ ಸಂಶಯ ಬಂದರೆ ಅವರಿಗೆ ಫೋನ್ ಮಾಡಿ ಕೇಳ್ತಾ ಇದ್ದೆ, ಅವರು ಉತ್ತರ ಕೊಡ್ತಾ ಇದ್ರು. ಸೂರ್ಯನಾಥ ಕಾಮತ್ತು ಅಂತೇಳಿ ಅವರ ಹತ್ರ ಕೇಳ್ತಾ ಇದ್ದೆ. ಕೆಲವರು ಹೇಳ್ತಾ ಇದ್ರು ಅಬ್ಬಕ್ಕ ದೇವಿ ಕುದುರೆಯಲ್ಲಿ ಹೋಗಿದ್ದಾಳ, ಅಬ್ಬಕ್ಕ ದೇವಿ ಫಿರಂಗಿ ಬಳಸಿದ್ದಾಳ, ಕೂಡಲೇ ಅವರಿಗೆ ಫೋನ್ ಮಾಡಿ ಕೇಳುವುದು. ಇಲ್ಲಿ ಉಳ್ಳಾಲದಲ್ಲಿರುವಂತಹ ವಿಗ್ರಹ ಅಬ್ಬಕ್ಕ ದೇವಿಗೆ ಸಮರ್ಥನೆಯಾಗಿ ಉಂಟು ಅಂತ ನಮ್ಮ ಹತ್ರ ಕೆಲವರು ಕೇಳಿ, ನಾನು ಅವರಿಗೆ ಫೋನ್ ಮಾಡಿ ಕೇಳಿದ್ದೆ. ಅದೇನು ಹೇಳಿದ್ರು ನಾನು ಇಲ್ಲಿ ಹೇಳುವುದಿಲ್ಲ. ಏನು ಇರಲಿ, ಅನೇಕ ಪ್ರಶ್ನೆಗಳು ಬಂದಾಗ ನಮಗೆ ಉತ್ತರಿಸುವಂತಹ ಹಿರಿಯ ಸಂಶೋಧಕರನ್ನು ನಾವು ಕಳ್ಕೊಳ್ತಾ ಇದ್ದೇವೆ. ಸಮಾಜಕ್ಕಾದ ನಷ್ಟ ಬೇರೆ, ಆದರೆ ನನ್ನಂಥ ಇತಿಹಾಸ ಅಧ್ಯಯನ ಮಾಡುವವರಿಗೆ ಆದಂತಹ ನಷ್ಟ ಅದನ್ನು ತುಂಬಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅತ್ಯಂತ ಅವರು ತೀರಿ ಹೋದ್ರು ಅಂತ ಗೊತ್ತಾಗ ಅತ್ಯಂತ ಬೇಸರ ಪಟ್ಟುಕೊಂಡಾಗ ನಾನು ಈಗ ಹೊರಟೆ. ಆಗ ಅದು 5:30 ಗಂಟೆ 6 ಗಂಟೆ ಆಗಬಹುದು ಅಂತ ಹೇಳಿದರು. ಬರುವಾಗ ರಾತ್ರಿ ಆಗುವುದರಿಂದ ನಾನು ಸುಮಾರು ವಿದ್ಯಾಗಿರಿವರೆಗೆ ಹೋಗಿದ್ದೇನೆ. ಆಮೇಲೆ ನನ್ನ ಮಿತ್ರ ಜಗದೀಶ್ ಶೆಟ್ಟಿ ಅಂತ ಅವರಲ್ಲಿದ್ದರೆ ಅವರಿಗೆ ಫೋನ್ ಮಾಡಿದೆ, ಬಂತ ಅಂತ. ಇಲ್ಲ, ಇನ್ನೂ ಸುಮಾರು 1 ಗಂಟೆ ಬೇಕು ಅಂತ ಹೇಳಿದರು. ಮತ್ತು ಮಳೆಯೂ ಬರಲಿಕ್ಕೆ ಶುರುವಾಯಿತು. ನಾನು ಇಷ್ಟಗೊಳ್ಳಿಲ್ಲ, ಹಿಂದೆ ಬಂದೆ. ಏನೇ ಇರಲಿ, ಅದೊಂದು ದೊಡ್ಡ ನಷ್ಟ ಅಂತ ನಾನು ಭಾವಿಸ್ತಾ ಇಲ್ಲ. ಅವರ ಕೃತಿಗಳನ್ನು ಓದುವಂಥದ್ದು, ಆ ಮೂಲಕ ನಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವಂಥದ್ದು, ನಮ್ಮ ಅನೇಕ ಪ್ರಶ್ನೆಗಳಿಗೆ ಅವರ ಕೃತಿಗಳಲ್ಲಿ ಉತ್ತರವನ್ನು ಕಂಡುಕೊಳ್ಳುವಂಥದ್ದು, ಇದು ನಾವು ಮಾಡ್ತಾ ಇರುವಂಥ ಕೆಲಸ. ಈಗಾಗಲೇ ಇವರು ಹೇಳಿದರು ಹಳೆಯ ಪರಂಪರೆಯ ಇತಿಹಾಸದ ಇವರು ಹೋದರು ಅಂತ. ಈಗ ಸೀನಿಯಾರಿಟಿಯಲ್ಲಿ ಉಳಿದವರಲ್ಲಿ ನಾನು 2ನೇಯವನಾಗಿದ್ದೇನೆ. ಒಬ್ಬರು PN ನರಸಿಂಹಮೂರ್ತಿ ಅಂತ, ಅವರು ಮಂಡ್ಯದಲ್ಲಿದ್ದಾರೆ. ಈಗ ಇರುವ ತುಳುನಾಡಿನ ಇತಿಹಾಸದ ಅಧ್ಯಯನ ಮಾಡಿದ ಅತ್ಯಂತ ಹಿರಿಯ ಸಂಶೋಧಕರು ಅವರು ಬಿಟ್ಟರೆ ನೆಕ್ಸ್ಟ್ ನಾನಿದ್ದೇನೆ. ನನಗೀಗ 74 ವರ್ಷ ನಡೆಯುತ್ತಾ ಉಂಟು. ಈಗ ನೆಕ್ಸ್ಟ್ ಅದು ಯಾವುದೇ ನೆಗೆಟಿವ್ ವಿಷಯದಿಂದ ಹೇಳ್ತಾ ಇಲ್ಲ, ಅಂದರೆ ಒಂದು ಪರಂಪರೆ ಹೇಗೆ ನಿಧಾನವಾಗಿ ಕಣ್ಮರೆ ಆಗ್ತಾ ಉಂಟು ಅಂತ ಹೇಳುವಂಥ ಮಾತನ್ನು ಇವರು ಹೇಳಿದರು. ಇದು ದೀರ್ಘವಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಅವರ ಕೊನೆಯ ಪುಸ್ತಕ ಇತಿಹಾಸ ಯಾನ ಅಂತೇಳಿ. ನಾನು ಇತಿಹಾಸ ಯಾನ ಅಂತ ಹೇಳುವಾಗ ಅವರ ಜೀವನ ಚರಿತ್ರೆ ಏನಾದರೂ ಬಂದಿದೆ ಅಂತ ನೋಡಿದೆ. ಅದು ಜೀವನ ಚರಿತ್ರೆ ಅಲ್ಲ, ಸುಮಾರು 57 ಲೇಖನಗಳು ಅವರಿಗೆ ಇದರಲ್ಲಿ ಪ್ರಕಟಗೊಂಡಿದ್ದಾವೆ. ಇದು 2 ವರ್ಷಗಳ ಹಿಂದೆ ಪ್ರಕಟ ಆಯಿತು, 2023ನೇ ಇಸವಿಯಲ್ಲಿ. ಇದು ಅವರ ಕೊನೆಯ ಕೃತಿ. ಇದರ ನಂತರ ಅವರ ಕೃತಿ ಯಾವುದೂ ಪ್ರಕಟ ಆಗಲಿಲ್ಲ. 2 ವರ್ಷಗಳ ಹಿಂದೆ ಬಂದಂತಹ ಕೃತಿ ಇದನ್ನು ಇಲ್ಲಿ ತೆಗೆದುಕೊಂಡು ಬರುವಂತಹದ್ದು, ಇದನ್ನು ಇಲ್ಲಿ ತೋರಿಸುವಂತಹದ್ದು ಕೂಡ ಒಂದು ಪ್ರಸ್ತುತ ಆಗಬಹುದು ಅಂತ ನೆಲೆಯಲ್ಲಿ ತಂದಿದ್ದೇನೆ. ಸ್ವಲ್ಪ ಮಾತು ದೀರ್ಘ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ. ಇವರ ಬಗ್ಗೆ ಇಷ್ಟಲ್ಲ, ಗಂಟೆಗಟ್ಟಲೆ ಮಾತಾಡುವಂಥ ವಿಷಯ ಉಂಟು. ಸ್ಥೂಲವಾಗಿ ಕೆಲವು ಮಾಹಿತಿಗಳನ್ನು ಹಂಚಿಕೊಂಡಿದ್ದೇನೆ. ಈ ಒಂದು ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ. ಅದೆಲ್ಲ ಬಹಳ ಕ್ಲೀಶೆಯ ಮಾತುಗಳು. ಅವರು ಮಾಡಿದಂಥ ಸಂಶೋಧನೆ ಉಳಿಯಿರಿ. ಆ ಸಂಶೋಧನೆಯಿಂದ ಮುಂದಿನ ಜನಾಂಗ ಹೆಚ್ಚು ಹೆಚ್ಚು ಪ್ರಯೋಜನವನ್ನು ಪಡ್ಕೊಳ್ಳುವಾಗಲಿ, ಹಾಗೆ ಪ್ರಯೋಜನವನ್ನು ಪಡ್ಕೊಂಡಾಗ ಮಾತ್ರ ಅವರ ನಿಜವಾದ ಅರ್ಥದಲ್ಲಿ ಅವರಿಗೆ ಶಾಂತಿ ಸಿಗಲಿಕ್ಕೆ ಸಾಧ್ಯ ಅಂತ ಹೇಳುವ ಮಾತುಗಳನ್ನು ಹೇಳ್ತಾ, ದೂರದ ಮೂಡುಬಿದಿರೆಯಿಂದ ನನಗೆ ಬರಲೇಬೇಕು ಅಂತೇಳಿ ಒತ್ತಾಯ ಮಾಡಿ ನನ್ನನ್ನು ಕರೆಸಿಕೊಂಡಂತಹ ಇಂಥ ಒಂದು ಅಪೂರ್ವ ಅವಕಾಶವನ್ನು ನನಗೆ ಮಾಡಿಕೊಟ್ಟಂಥ ಕಲ್ಕೋರಿಗೆ ವಂದನೆಗಳನ್ನು. ನಾನು ಹೆಚ್ಚಿಕೊಂಡು ಸಮ್ಮೇಳನದಲ್ಲಿ ಇಟ್ಟು ಭಾಳ ಒಳ್ಳೆ ರೀತಿಯ ಸಮ್ಮೇಳನ, ವೆರಿ ಅಕಾಡೆಮಿಕ್ ಸಮ್ಮೇಳನ, ಯಾವುದೇ ಇಲ್ಲಿ ವೇರಿಯನಲ್ಲಿ. ಅದರ ಜೊತೆಗೆ ಇನ್ನೊಂದು ಅಂತ ಹೇಳಿದ್ರೆ 2 ವ್ಯಕ್ತಿಗಳಲ್ಲಿ ಕಂಡದ್ದು. ನಮ್ಮ ಉಪ್ಪಿನಂಗಡಿಯಲ್ಲಿ ಮಂಡಲ ನಮ್ಮ ಸ್ತ್ರೀ ವೇಷಧಾರಿ ಪಾತಾಳ ವೆಂಕಟರಮಣ ಭಟ್ರ ಅವರ ಜ್ಞಾನದಾಗ ಅವರ ಮನೆಯ ಕೆಲಸದ ಅಂದರೆ ಅವರ ಸಹವರ್ತಿ ಆಳು ಅಂತ ಹೇಳುವಂಥದ್ದು ನಮ್ಮ ವ್ಯಾಡಿಕೆ. ಜೀವಮಾನ ಪೂರ್ತಿ ಅವರ ಜೊತೆಗೆ ಇದ್ದವರು. ಅವರು ಕೊನೆಯ ತನಕ ಆ ವ್ಯಕ್ತಿ, ನನ್ನ ಹೆಸರು ಕೊಂಕವ ಕೃಷ್ಣನ ಹೇಳಬಹುದು, ಅವರ ಚಟ್ಟ ಮಾಡೋದ್ರಿಂದ ಎಲ್ಲರೂ ತೊಡಗಿಸಿಕೊಂಡಿದ್ದ. ಹಾಗೆ ಇಲ್ಲಿ ಆ ಗದ್ದೆ ಬದಿಯಲ್ಲಿ ಅವರು ಮನೆ ಕಟ್ಟಿಕೊಂಡಾಗ ಅದು ದೇವಡಿಗರದ್ದು ಹೆಚ್ಚಿನ ಜನ ದೇವಡಿಗರಲ್ಲಿ ಅಲ್ಲಿ ಗದ್ದೆ ಮಾಲೀಕರು. ಒಬ್ಬ ದೇವಡಿಗ ಸಂಗಮ ಹೇಳ್ತಿದ್ರು, ಅವರಿಗೆ ಪ್ರತಿದಿನ ಬಂದು ಅಣ್ಣೆರೆ ರಾಧಾ ಒಡೆಯರಿಗೆ ಅಂತ ಬೇಕಾದನ್ನು ಮಾಡಿಕೊಂಡು ಯಾವುದೇ ಸಂಬಳ ಅಲ್ಲ, ಆ ಪ್ರೀತಿಯನ್ನು ಜನರಲ್ಲಿ ಗಳಿಸಿಕೊಂಡಂಥ ಒಂದು ವಿಶಿಷ್ಟ ವ್ಯಕ್ತಿತ್ವ ಅವರಲ್ಲಿ ಇತ್ತು ಅಂತ ನೆನಪಿಸ್ತಾ ಪುಷ್ಪಾರ್ಚನೆ ಮಾಡಿಕೊಂಡು ಮಾತಾಡ್ತಾರೆ. ಮತ್ತು
ನಂಬೋದಿಲ್ಲ. ಆದರೆ ಸಂಶೋಧನೆಗಳು ಮಾತ್ರ ನಮ್ಮ ಜಿಲ್ಲೆಗೆಲ್ಲ, ರಾಜ್ಯಕ್ಕೆಲ್ಲ, ರಾಷ್ಟ್ರಕ್ಕೆಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಂಸೆಗೊಂಡಿದೆ. ಆದರೆ ನಮ್ಮ ಸಮಾಜ ಅವರನ್ನು ಗುರುತಿಸಲು ಸಾಲದು. ಡಿಪಾರ್ಟ್ಮೆಂಟ್ಗಳು ಸಮಾಜ ಗುರುತಿಸಬೇಕಿತ್ತು, ಸರ್ಕಾರ ಗುರುತಿಸಬೇಕಂತ ಆಗಲಿಲ್ಲ. ನನಗೇಂದರೆ ಅವರು ವಿಜಯವಾದ 32 ವರ್ಷ ಅಧ್ಯಾಪಕ ಕೆಲಸ ಮಾಡಿ ನಾನು ಆಡಳಿತ ಮಂಡಳಿಯಲ್ಲಿ ದಿನ ನನಗೆ ಸಿಗ್ತಿದ್ದರು. ಒಳ್ಳೆಯ ಸಂಶೋಧಕರಾಗಿ ಎಲ್ಲ ಮಾಡಿದ್ದಾರೆ. ಪ್ರಚಾರ ಇಲ್ಲ. ಮೊನ್ನೆ ಅವರು ಆಗುವವರೆಗೂ ಕೂಡ ಲೇಖನವನ್ನು ಬರೀತಿದ್ದರು. ಅವರು ಬರೀತಿರಲಿಲ್ಲ, ಅವ್ರು ಹೇಳಿ ಬರೆಸ್ತಾ ಇದ್ದರು. ಸಾಧಾರಣ 1000 ಹೆಚ್ಚಿಗೆ ಭಾಷಣಗಳು ಮುದ್ರಣ ಆಗಿದೆ. ಹಾಗೆ 30 ಪುಸ್ತಕಗಳು ಮುದ್ರಣ ಆಗಿದೆ. ಇನ್ನು ಮುದ್ರಣಕ್ಕೆ ಕೆಲವು ಪುಸ್ತಕಗಳು ಮನೆಯಲ್ಲೇ ಕೈಯಲ್ಲಿ ಇದೆ ಅಂತ ಒಂದು ಮಹಾನ್ ವ್ಯಕ್ತಿ. ಅವರ ಬಗ್ಗೆ ನಾವು ಹೇಳಿದ್ದಾರೆ, ಇನ್ನು ಹೇಳಲಿಕ್ಕಿತ್ತು ಅವರಿಗೆ. ಯಾಕಂದರೆ ಹೇಳಲಿಕ್ಕಾಗಲ್ಲ. ಏನಿರಲಿ, ಅವರ ಮೊನ್ನೆ ಪರಮೇಶ್ವರ ಸರ್ಕಾರವನ್ನು ಮೂರ್ತಿಯಲ್ಲಿ ಮಾಡಿದ್ದೆವು. ಅವರ ಮಗಳು ಸೊಸೈಟಿ ಬಂದಿದ್ದರು. ಈಗ ಕಾರ್ಯಕ್ರಮದಲ್ಲಿದ್ದೆ, ಅವರಿಗೆ ಬರಲಿಕ್ಕಾಗಲಿಲ್ಲ. ಏನಿರಲಿ ಅಂತ ಮನುಷ್ಯನ ಬಗ್ಗೆ ಸಮಾಜಕ್ಕೆ ಉತ್ತಮ ಮಾಡಬೇಕು ಅಂತ ಹೇಳ್ತಾ ಅವರ ಆತ್ಮಕ್ಕೆ ಅದು ಹೇಳಿದ್ದಾರೆ. ಪ್ರಾಯ ಆಗಿದ್ದಾರೆ ಅದರ ಆತ್ಮಕ್ಕೆ ದೇವರು ಒಳ್ಳೇದು ಮಾಡಿ ದೇವರಿಗೋಸ್ಕರ ಅಧಿಕಾರ ಇಲ್ಲ. ಯಾಕೆಂದರೆ ಕಷ್ಟದಲ್ಲಿದ್ದವರು ಇವರನ್ನು ಅನಾಯಾಸನ ಮರಣ ಹೇಳ್ತಾರೆ. ಅದನ್ನು ಕಷ್ಟವನ್ನು ಅನುಭವಿಸ್ತಾ ಇದ್ದರು. ಅನಾಯಾಸ ಮರಣ ಇದ್ದರು. ಸಂತೋಷ ಆಯಿತು ನಮಗೆ. ಅವರ ಕಾರ್ಯಕ್ರಮ ಅದಕ್ಕೆ ನಾವು ಹೋಗ್ಲಿಕ್ಕೂ ಇದೆ. ಕಾರ್ಯಕ್ರಮ ವಿದ್ಯಾರ್ಥಿವಲ್ಲ, ಅವರ ವಿದ್ಯಾರ್ಥಿ ಕಾಲೇಜಲ್ಲಿ ನಾನಿದ್ದೇನೆ. ಅಂದರೆ ಅವರಿಂದ ನಾನು ಪ್ರಭಾವಿತ. ನಾನು ಹಲವು ಕ್ಷೇತ್ರಗಳಲ್ಲಿ ಆಸಕ್ತಿ ವಿದ್ವಾಂಸ. ನಾನು ಫಲವಗ್ರಾಹಿ ಅಂತ, ಫಲವಗ್ರಹಣ ಮೇಲೆ ಮೇಲೆ ಇದ್ದ ಹುಲ್ಲು ಎಲ್ಲ ಕಡೆ ತಿಂದಿದ್ದೇನೆ ಸ್ವಲ್ಪ. ಹಾಗೆ ನನ್ನ ಮೇಲೆ ಒಂದು ತನ್ನ ಅಸ್ತಿತ್ವದಿಂದ ಪ್ರಭಾವ ಬೀರಿದರು PG ವಸಂತಮಾಧವರು. ಅವ್ರ ಬಗ್ಗೆ ಒಂದು ಮಾತು ಬಂದು ತುಂಬ ಜನರ ಬಗ್ಗೆ ಬರ್ತದೆ. ಪ್ರಚಾರ ಪ್ರಸಿದ್ಧಿ ಸಿಕ್ಕಿಲ್ಲ. ಕಲಾವಿದನಿಗೆ, ಕವಿಗೆ ಸಿಕ್ಕಿದ ಪ್ರಚಾರ ಈಶ್ವರಿಗೆ, ಸೈಂಟಿಸ್ಟಿಗೆ ಸಿಕ್ಕುವುದಿಲ್ಲ. ನಮ್ಮಲ್ಲಿ ನಾಗೇಶ್ ರಾಯರು ಭಾರತ ರತ್ನ ಸಿಕ್ಕುವಾಗ ಅವರಿಗೆ ಯಾಕೆ ಅಂತಲೇ ನಮ್ಗೆ ಗೊತ್ತಿಲ್ಲ. ಕೆಮಿಸ್ಟ್ರಿ ಅವರು ಸಿ ನಾಗೇಶ್ ಅವರಿಗೂ ತೆಂಡೂಲ್ಕರಿಗೆಲ್ಲ ಒಟ್ಟಿಗೆ ಕೊಟ್ಟರು. ಅವರು ಕೆಮಿಸ್ಟ್ರಿ. ಹಾಗೆ ಶಾಸ್ತ್ರ ವಿಭಾಗ ಎನ್ನುವುದೇ ಬೇರೆ ವಿಷಯ. ಈಗ ನಾನು ಯಕ್ಷಗಾನ ಕಲಾವಿದ ಅಂತ ಕದ್ರಿ ಕಂಬಳದಲ್ಲಿ ಗೊತ್ತುಂಟು. ಆಗ ನೋಡಿ ಡೊನೇಷನ್ಗೆ ಬಂದದಾಗಿರ್ಬೇಕಂತ ಗ್ರಹಿಸ್ತಾರ, ಏನೋ ಗೊತ್ತಿಲ್ಲ. ಅದರ ಪ್ರಚಾರ ಪ್ರಸಿದ್ಧಿ ರಿಕಾಗ್ನೈಸೇಷನ್ ಅನ್ನೋದು ರಿಲೇಟಿವ್. ಎಸ್ ಬಿನ್ ರಿಕಾಗ್ನೈಸ್ಡ್. ನಾನು ಮುಲ್ಕಿಯಲ್ಲಿ 66-67 ಸ್ಟೂಡೆಂಟ್ ಆಗಿದ್ದಾಗ ಅವರಿಗೆ ಒಂದು ಯೂನಿವರ್ಸಿಟಿ ಆಗಿತ್ತು. ಗೋವಿಂಜಾಲಿ ಹಾಳ, ಮೂರ್ತಿರಾಯರು, ಕಲಾಸವ್, ವಸಂತಮಾಧವರು, ರಾಘವೇಂದ್ರ ರಾಯರು, ಶೆಣೆಯವರು, ಬಾಳಿಗರು, BD ಸ್ಟೇಟ್ ಲೆವೆಲ್. ಆಶ್ಚರ್ಯಕರ, ಅಷ್ಟು ಜನ ಪ್ರತಿಭಾವಂತರೊಂದು ಕಾಲದಲ್ಲಿ. ಕೃಷ್ಣ ಮಾಮರ ಕರೆಸ್ಪಾಂಡೆಂಟ್ ಆಗ, ಅಡ್ಯಾನಕ ಕೃಷ್ಣ ಭಟ್ರು, ಅಡ್ಯಾನಕ ಶಾಂಭಟ್ರು ಎಲ್ಲ ಇದ್ದರು. ಆ ಕಾಲದಲ್ಲಿ ಇದ್ದವರು ಒಂದು ಪ್ರಮಾಣದ ಇಂಟರ್ಲಿಂಕಿಂಗ್, ಕರ್ನಾಟಕದ ಇತಿಹಾಸ ಎಂಥದ್ದು ಒಂದು ಭೇಟಿ ಆಗುವ. ನೀನು ಭಾಷಣ ಮಾಡ್ತೀಯಾ ಕೇಳಿದೆ. ಹಾಗೆಲ್ಲ ಒಂದು ವಿಚಿತ್ರ ಮಾನವ. ಬೇಸರ ಅಂದರೆ ಎಷ್ಟು ಸಲ ನಾನು ಪಾವನಿಗೆ ಹೋದವ, ಹಳೆಂಗಡಿಗೆ ಹೋದವ, ಅವರಲ್ಲಿ ಅಲ್ಲಿ ಹೋಗ್ಲಿಕ್ಕಾಗಲ್ಲ. ಹೊರಗೆ ನಮಗೆ ಸಂಪರ್ಕ ಇದೆ. ತುಳುನಾಡಿನ ಶಾಸ್ತ್ರಗಳನ್ನು ಆಧರಿಸಿ ಅವರದ್ದು PhD ಇರುವುದು. ಮುಖ್ಯವಾಗಿ ರಿಟರ್ನ್ ರೆಕಾರ್ಡ್ಸ್ನ ಮೇಲೆ ತುಂಬ ಕೆಲಸ ಮಾಡಿದ್ದಾರೆ. ಸೈಲೆಂಟು, ತುಂಬ ಅವಧೂತ, ವಿಚಿತ್ರವಾದ ಬರವಣಿಗೆ ಶೈಲಿಯೂ ಹಾಗೆ. ಅನ್ಕೂತ್ ರೈಟಿಂಗ್, ಅನ್ಕೂತ್ ಅಂತ ಹೇಳ್ತಾರೆ, ಪಾಲಿಶ್ಡ್ ರೈಟಿಂಗ್ ಅಲ್ಲ. ಮೊದಲ ಇದು ತಲೆಮಾರಿನ ಗಣಪತಿ ರಾವಾಯಿಗಳೆಲ್ಲ, ಅದು ಗಣಪತಿ ಭಟ್ರು ಹೇಳಿದ ಹಾಗೆ ಅಮೆಚ್ಯೂರ್ ರೈಟರ್ಸ್ ಶ್ರೀರಪ್ಪ ಹೆಗಡೆ ಅವರು. ಆ ತಲೆಮಾರಿನ ನಂತರದಲ್ಲಿ ಗುರುರಾಜ್ ಭಟ್ರು, ವಸಂತಮಾಧವರು, ಈ ರೀತಿಯವರು ಅಂಥದ್ದು. ಶ್ರೀರಪ್ಪ ಹೆಗಡೆ ನಂತರದ ಶ್ರೀರಪ್ಪ ಹೆಗಡೆಯವರು ಕೂಡ ದೊಡ್ಡ ಹಿಸ್ಟೋರಿಯನ್ಸ್ನ ಬಳಗವೇ ನಮ್ಮಲ್ಲಿ ಬಂತು. ತುಂಬ ಕೆಲಸ ಆಗಿದೆ. KV ರಮೇಶ್ ಇಂಪಾರ್ಟೆಂಟ್ ಕಂಟ್ರಿಬ್ಯೂಷನ್. KV ರಮೇಶ್ ಅನೇಕರಿಗೆ ಗೊತ್ತಿದ್ರು. ನಮ್ಮ ಹರಿದಾಸ್ ಭಟ್ರ ಭಾವ ಒಂದೊಂದು ಶಾಸ್ತ್ರದಲ್ಲಿ ಬೇಕಲ ರಾಮನಾಯಕರಿಂದ ಹಿಡಿದು ಆ ಕಾಲದಿಂದ ಫೀಲ್ಡ್ ಮಾಡಿ ಒಳಗಿನ ತುಡಿತ ನಮ್ಮ ನಾಡಿನ ಇತಿಹಾಸ ತಿಳಿಬೇಕು, ತಿಳಿಸಬೇಕು ಅಂತ. ಹಾಗೆ ಇದ್ದವರಲ್ಲಿ ಯಕ್ಷಗಾನದ ಇತಿಹಾಸದ ಮೇಲೆ ಒಂದು ಚಂದ್ರಿಕೆಯ ಮೇಲೆ ಚಿತ್ರ, ಬಣ್ಣದ ವೇಷದ ಚಿತ್ರ ಮೂಡಿಬಿದ್ದರೆ ಅದನ್ನು ಗಮನಕ್ಕೆ ತಂದವರು ತನಗೆ ವಸಂತಮಾಧವರಂತ ಗುರುರಾಜ್ ಭಟ್ರು ಹೇಳಿದ್ದು ನನಗಲ್ಲ.
ಇದೆಲ್ಲ ಒಂದು ಕನೆಕ್ಟಿವ್ ಥಿಂಗ್ಸ್. ತುಂಬ ಸರಳ, ಸಿಂಪಲು ಮತ್ತು ಒಂದು ವಿಚಿತ್ರ ಮಾನವ ಅಂತ ಹೇಳಬೇಕಾದ ಜನ. ಅದೇ ಇವರು ಗಣಪತಿ ಹೇಳಿದ ಒಂದು ಕರೆಕ್ಟ್. ಒಂದೊಂದು ವಿಷಯಕ್ಕೆ ಅಂತ ಕೆಲವರು ಹೊರಡ್ತಾರೆ. ಪಾಡ್ದನದ ಕೀರ್ತಿ ಪ್ರಸಾರಕ್ಕೆ ಅಮೃತ ಸೋಮೇಶ್ವರ ಹೊರಟಿದ್ರು. ಇಡೀ ಬದುಕನ್ನು, ಕರಾವಳಿಯ ಕನ್ನಡ ಬದುಕನ್ನು ಬೇರೆ ಬೇರೆ ಮುಖದಲ್ಲಿ ಹಿಡಿಲಿಕ್ಕೆ ಕಾರಂತರ ಇದ್ದ ಹಾಗೆ, ಕವಿತಾ ಸೌಂದರ್ಯದ ಅಂದವನ್ನು ತೋರಿಸಲಿಕ್ಕೆ ಕರಾವಳಿಯಲ್ಲಿ ಕೈಯಾರ. ಈಗ ಬೇರೆ 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 ಹೇಳ್ಬೋದು ನಾವು. ಒಂದೊಂದು ಕೆಲಸ ಮಾಡ್ಲಿಕ್ಕೆ ಒಬ್ಬ ಹುಟ್ಟಿದ ಅಂತ ಅರ್ಥ ಹೇಳಲಿಕ್ಕೆ ಹುಟ್ಟಿದ ವಿಷಯಗಳು. ತಾಳದ ಅರ್ಥವೇ ಅವರೇ ತಾಳದ ಅರ್ಥ. ಹಾಗೆ ಕೆಲವು ವ್ಯಕ್ತಿತ್ವ ಇರುತ್ತೆ. ಹಾಗೆ ಲಿಖಿತ ಆಧಾರಗಳ ಮೇಲೆ ತುಳುನಾಡಿನ ಕರಾವಳಿಯ ಕೋಸ್ಟಲ್ ಕರ್ನಾಟಕದ ಇತಿಹಾಸದಲ್ಲಿ ತುಂಬ ವರ್ಕ್ ಮಾಡಿದ್ದಾರೆ. ಇಲ್ಲಿ ಮಲ್ಟಿ ಲ್ಯಾಂಗ್ವೇಜ್ ಇರುವುದರಿಂದ, ಮಲ್ಟಿ ಕಲ್ಚರಲ್ ಇರುವುದರಿಂದ ಬೇರೆ ಕಡೆ ಇತಿಹಾಸದ ವಿಶ್ಲೇಷಣೆಗಿಂತ ಇಲ್ಲಿಯ ಇತಿಹಾಸದ ವಿಶ್ಲೇಷಣೆಯಲ್ಲಿ ಕೆಲವು ಸಮಸ್ಯೆಗಳು ಇದೆ, ಚಾಲೆಂಜಸ್ ಇದೆ. ಮುದ್ದಣದ ಕಾವ್ಯದಲ್ಲಿ ಅಣಿಗೊಂಡಂ ಅಂತ ಬರುವಾಗ ಎಲ್ಲರೂ ಅಣಿ ತಯಾರಾದ ಅಂತ ಅರ್ಥ ಮಾಡಿದರಂತೆ ಮೈಸೂರು ವಿದ್ವಾಂಸರು. ಹಾಗಲ್ಲ, ಅಣಿ ಕಟ್ಟಿದ ಹಾಗೆ ಕಂಡಿತು ಭೂತ ಅಂತ. ಅದು ಭೂತದ ಕಲ್ಚರ್ನಲ್ಲಿ ಇದ್ದವ ಬರಹಗಾರ ಮತ್ತು ಅರ್ಥ ಹೇಳುವನಾಗಬೇಕು. ಈ ಉದಾಹರಣೆ ನಾನು ಕೊಡ್ಲಿಕ್ಕೆ ಕಾರಣ, ವಸಂತ ಮಾಧವರಲ್ಲಿ ಆ ಥರದ ಪಾಂಡಿತ್ಯ ಇತ್ತು. ಇಂಗ್ಲೀಷು ಚೆನ್ನಾಗಿಯೇ ಇತ್ತು. ಅವರ ಬರವಣಿಗೆ ಮಾತಾಡೋ ಇಂಗ್ಲೀಷ್ ಅಂತ ವಿಚಿತ್ರವೇ. ಅದು ಇಂಗ್ಲೀಷ್ ಮಾತಾಡೋದು ಅಂತ ಹೇಳ್ತಾರಲ್ಲ, ಹಾಗೆ ಇದ್ದದ್ದು. ಆದರೆ ತುಂಬ ಜನ ಪ್ರೀತಿಸ್ತಿದೆ. ಯಾಕಂದ್ರೆ ಎಜೆಂಡಾ ಇಲ್ಲ, ಸ್ವಾರ್ಥ ಇಲ್ಲ, ಕಾಣಿಸಿಕೊಳ್ಳುವ ಆಟ ಇಲ್ಲ. ಸಣ್ಣ ಸಣ್ಣ ಸಭೆಯಲ್ಲಿ ದೂರ ಕೇಳೋ ಅಂತಿತ್ತೆ, ಲ್ಯಾಗ್ ಆದ್ರೆ ನಿಜ ಅದು ಒಳ್ಳೇದಾಗಲಿಲ್ಲ. ಅಂಥವರಿಗೆ ಬೋರ್ ಆಗುವ ವಿಷಯ ಕೂಡ ಖುಷಿ ಪಡ್ತದೆ. ಸಂತೋಷವನ್ನು ಹಂಚುವ, ಅನುಭವಿಸುವ ನಿರಪೇಕ್ಷ ಇತಿಹಾಸ ಯೋಗಿ ವಸಂತ ಮಾಧವರು. ಅವರಿದ್ದ ಕಾಲೇಜಲ್ಲಿ ನಾನು ವಿದ್ಯಾರ್ಥಿ ಆಗಿದ್ದೆ ಎನ್ನುವುದು ಹೆಮ್ಮೆಯ ವಿಷಯ. ಹೋಮ್ಸ್ ನಮಗೆ ಮಾಹಿತಿ 1990ನಲ್ಲಿ ನನಗೆ ರಿಸರ್ಚ್ ಮಾಡಬೇಕು ಅಂತ ಹೇಳುವಾಗ ರಿಸರ್ಚ್ ಟಾಪಿಕ್ ಏನಂತ ಹೇಳುವಂಥದ್ದು ನನಗೆ ಸ್ವಲ್ಪ ಗೊಂದಲ ಇತ್ತು. ನಾನು ಆಮೇಲೆ ನನ್ನ ಹಿಂದಿನ ಕುರಿಗಾಗಿದ್ದಂತೆ ಎಮ್ ಆರ್ ಪ್ರಭುಗಳ ಹತ್ರ ಕೇಳಿದೆ, ಸರ್ ನಾನು ಇಂಥ ಒಂದು ಏರಿಯಾದಲ್ಲಿ ನಾನು ರಿಸರ್ಚ್ ಮಾಡಬೇಕು, ನನಗೆ ಸ್ವಲ್ಪ ಗೈಡೆನ್ಸ್ ಕೊಡ್ತೀರಾ ಅಂತ ಕೇಳುವಾಗ ಅವ್ರು ಹೇಳಿದರು, ನಮಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಈ ತುಳುನಾಡಿನ ಮೇಲೆ ಏನಾದರೂ ನೀವು ಮಾಡೋದಾದರೆ ಅದಕ್ಕೆ ಸಮರ್ಥ ವ್ಯಕ್ತಿ ಅಂತ ಹೇಳಿದರೆ ವಸಂತ ಮಾಧವರು ಅಂತ. ಹಾಗಾದರೆ ಅವರು ಎಲ್ಲಿ ಸಿಗ್ತಾರೆ ಅಂತ ಹೇಳುವಾಗ ಅವ್ರು ಹೇಳಿದರು, ವಿಜಯ್ ಕಾಲೇಜಿನ ಹಿಂದ್ಗಡೆ ಅವರ ಮನೆ ಇತ್ತು, ಅವರ ಕ್ವಾರ್ಟರ್ಸ್ ಇತ್ತು. ಸೊ ನಾನು ಅದಕ್ಕೆ ಆಯಿತು ಸರ್ ನಾನು ಹೋಗ್ತೇನೆ ಅಂತ ಹೇಳಿ ಒಂದು ಸಂಡೇ ನಾನು ಬೆಳಗ್ಗೆ ಬೇಗ ಎದ್ಕೊಂಡು ನಾನು ಅಲ್ಲಿ ಹೋಗುವಾಗ ಅವರು ಇರಲಿಲ್ಲ. ಹೆಂಡತಿ ಬಂದು ನನಗೆ ಕಾಫಿ ಎಲ್ಲ ಕೊಟ್ಟು ನಾನು ಕೂತ್ಕೊಂಡಿದ್ದೆ. ಸ್ವಲ್ಪ ಹೊತ್ತಿನಲ್ಲೇ ಬಂದರು. ಅವರು ಬಂದು ಮಾತಾಡ್ತಾ ಹೇಳಿದ್ರು, ನನಗೆ ರಿಸರ್ಚಿಗೆ ನಿಮ್ಗೆ ಗೈಡ್ ಮಾಡ್ಲಿಕ್ಕೆ ನನಗೆ ಆಗೋದಿಲ್ಲ, ನನಗೆ ಪರ್ಮಿಷನ್ ಇಲ್ಲ, ಬಟ್ ನಾನು ನಿಮಗೆ ಏನೇನು ಹೀಗೆ ಪ್ರಾರಂಭಿಸಬೇಕು, ಹೇಗೆ ಸೋರ್ಸಸನ್ನು ಕಲೆಕ್ಟ್ ಮಾಡಬೇಕು ಅದರ ಬಗ್ಗೆ ನಾನು ನನಗೆ ಗೈಡೆನ್ಸ್ ಕೊಡ್ತೇನೆ, ನಿಮಗೆ ಯಾವ ಏರಿಯಾ ಆಗ್ಬೋದು ಅಂತ ಕೇಳಿದೆ. ನನಗೆ ಸರ್ ನಾನು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ನನಗೆ ಸ್ವಲ್ಪ ಬೇಕು, ಮಧ್ಯಕಾಲೀನ ಇದರಲ್ಲಿ ಶಿಕ್ಷಣಕ್ಕೆ ಯಾವ ರೀತಿ ಅವರ ಕೊಡುಗೆಗಳು ಏನು, ಅದು ಅಗ್ರಗಾರಗಳಿರ್ಬೋದು, ಘಾಟಿಕ ಬ್ರಹ್ಮಪುರೀಜಿಗಳು ಯಾವ ರೀತಿ ಪಾಪ್ಯುಲರ್ ಟೈಪ್ ಆಫ್ ಎಜುಕೇಷನನ್ನು ಜನರು ಪಡೀತಾ ಇದ್ರು ದಾಸ ಸಾಹಿತ್ಯದ ಬಗ್ಗೆ ಹೇಳುವಾಗ. ಸೊ ನನಗೆ ಆಸಕ್ತಿ ಆಯಿತು. ಸರ್ ಹತ್ರ ಹೇಳಿದೆ ನಾನು ಈ ರೀತಿ ಕೊಡಬೇಕಂತ. ಮತ್ತು ಅವ್ರು ನನಗೆ ಹೇಳಿದ್ರು, ಈಗ ಹೋದಾಗ ನೀನು ಎಪಿಗ್ರಫಿ ಆಫೀಸ್ಗೆ ಹೋಗೋ ಮೈಸೂರಲ್ಲಿ, ಮತ್ತು ಮೈಸೂರು ಯೂನಿವರ್ಸಿಟಿ ಲೈಬ್ರರೀಸ್ಗೆ ಹೋಗು ನೀನು, ಇಂಥ ಪ್ರಶ್ನೆಗಳನ್ನು ಸುಮಾರು ನನಗೆ ಮಾಹಿತಿ ಕೊಟ್ಟರು. ನಾನು ಎಲ್ಲವನ್ನು ನೋಟ್ ಮಾಡಿಕೊಂಡು ಬಂದೆ. ಆಮೇಲೆ ನಾನು ಒಂದು ನಿರ್ಧಾರಕ್ಕೆ ಬಂದು ಇಂಥ ಟಾಪಿಕಲ್ ಮೇಲೆ ನಾನು ರಿಸರ್ಚ್ ಮಾಡಬೇಕು ಅಂತ ಹೇಳುವಂಥದ್ದು. ಸೊ ಅದೇ ರೀತಿಯಲ್ಲಿ ನಾನು ಮುಂದುವರಿಸ್ಕೊಂಡು ಹೋದೆ. ನನ್ನ ರಿಸರ್ಚ್ ಕಂಪ್ಲೀಟ್ ಆಯಿತು. ಆಮೇಲೆ ನನಗೆ ಅವರು ಕುಲಿಗಾಗಿ ನನಗೆ ಸಿಗ್ತಾಯಿದ್ರು, ವ್ಯಾಲ್ಯೂಷನ್ಗೆ ಅವ್ರ ಹೆಚ್ಚು ಬರ್ತಾ ಇರಲಿಲ್ಲ. ನಮಗೆ ಕೆಲವು ಸಂದರ್ಭದಲ್ಲಿ ವಿಜಯ ಕಾಲೇಜು ಮುಲ್ಕಿಯಲ್ಲಿ ವ್ಯಾಲ್ಯೂಷನ್ ಇತ್ತು, ಹಿಂದೆ ಎಲ್ಲ ವ್ಯಾಲ್ಯೂಷನ್ ಅಂತ ಅಲ್ಲಿ ಹೋಗ್ಬೇಕು. ಇವನ್ ಉಡುಪಿನಲ್ಲೂ ಕೂಡ ವ್ಯಾಲ್ಯೂಷನ್ ಆಗುವಂಥ ಸಂದರ್ಭಗಳು ಇತ್ತು. ಆಗ ಸಿಗ್ತಾ ಇದ್ರು, ಅವರು ಮಾತಾಡ್ತಿದ್ರು. ಆಮೇಲೆ ನಾನು ಲಾಸ್ಟ್ ಕಂಡದ್ದು ಸರ್ ಕೂಡ ಇದ್ದಿರೋದು ನಮ್ಮ ಇಲ್ಲಿ
ಕಣ್ಣೂರು ಯೂನಿವರ್ಸಿಟಿನಲ್ಲೇ ಇದಕ್ಕೆ ಬಂದದ್ದು. ಹಿಸ್ಟ್ರಿ ಕಾಂಗ್ರೆಸ್. ಆಗ ಬರುವಾಗ ಅವರು ನೀವು ಹೇಳಿದಾಗೆ ಒಂದು ದಂಟೆ ಇಟ್ಕೊಂಡು ಬಂದಿದ್ರು. ಅವರು ದಂಟೆ ಇಟ್ಕೊಂಡು ಅವ್ರು ನಡಿಲಿಕ್ಕೆ ಸಾಧ್ಯ ಆಗ್ತಿಲ್ಲ, ಅವರ ಕಾಲು ಸ್ವಲ್ಪ ಬೆಂಡ್ ಆಗ್ತಾ ಇತ್ತು ಆ ಸಂದರ್ಭದಲ್ಲಿ. ಆದರೂ ಬಂದು 3 ದಿವಸ ಇದ್ದುಕೊಂಡು ಅವರು ಎಲ್ಲ ಪ್ರೊಸೀಡಿಂಗ್ಸ್ ಅಲ್ಲಿ ಭಾಗವಹಿಸಿಕೊಂಡು ಹೋದದ್ದು. ಸೊ ಸಿಗುವಾಗ ಯಾವಾಗಲೂ ಸಿಗುವಾಗ ನನ್ನನ್ನು ಅವರು ಕನ್ಫ್ಯೂಷನ್ ಮಾಡಿಕೊಂಡು ನನ್ನ ಹೆಸರು ಹೇಳುವಾಗ ಅವರು ಬೇರೆ ಹೆಸರು ಹೇಳುವಂಥದ್ದು ಅದೊಂದಿತ್ತು ಸರ್ ಹೇಳಿದಾಗೆ. ಅವರಿಗೆ ಮತ್ತೆ ಪರಿಚಯ ಮಾಡಿಕೊಂಡಾಗ ನೀನಲ್ಲ ಅಂತ ಹೇಳ್ಕೊಂಡು ಗುರುತಿಸಿಕೊಳ್ಳುವಂಥದ್ದು ಭಾಳ ಅಪಾರ್ಥದಿಂದ ನಮ್ಮ ನೋಡ್ಕೊಳ್ತಾ ಇದ್ರು. ಏನಾದರೂ ಇದ್ರೂ ಅದು ಅವರ ಇತಿಹಾಸದ ಬಗ್ಗೆ ಮಾತ್ರ ಮಾತಾಡೋದು ಅವ್ರದ್ದು ಅದೇ ಒಂದು ಆ ಚೌಕಟ್ಟಲ್ಲಿ ಹೋಗ್ತಾರೆ ವಿನ ಲೋಕಾಭಿರಾಮ ಮಾತಾಡುವಂಥ ಪ್ರಶ್ನೆಯೇ ಇಲ್ಲ. ನನಗೆ ಮೊನ್ನೆ ನಮ್ಮ ಮಾನುಷ ಗ್ರೂಪಲ್ಲಿ ಅವರ ತೀರಿಕೊಂಡ ಬಗ್ಗೆ ಬಂತು. ಆಮೇಲೆ ನಮ್ಮ ಮುಕ್ತ ರಿಟೈರ್ಡ್ ಅದರಲ್ಲೂ ಕೂಡ ವಸಂತ ಮಾಧವರು ತೀರಿಕೊಂಡಾಗ ನಾವು ಭಾಳ ಬೇಸರ ಪಡ್ಕೊಂಡೆವು. ಒಳ್ಳೆ ವ್ಯಕ್ತಿ, ಒಳ್ಳೆಯ ಒಂದು ರಿಸರ್ಚ್ ಸ್ಕಾಲರ್ ಅಂತ ಒಬ್ಬ ಮಹಾನ್ ವ್ಯಕ್ತಿ ನಾವು ಕಳ್ಕೊಂಡೆವು. ನಮ್ಮ ತುಳುನಾಡಿನ ಇತಿಹಾಸವನ್ನು ಇದು ಮಾಡುವಂಥ ಒಬ್ಬ ಸಮರ್ಥ ವ್ಯಕ್ತಿಗಳನ್ನು ನಾವು ಕಳ್ಕೊಂಡೇವೆ ಅಂತ ಹೇಳುವಂಥ ಒಂದು ಬೇಸರಿಕೆ ಇದೆ. ಆದರೂ ಕೂಡ ಅನಿವಾರ್ಯ ಇದು. ಯಾರು ಕೂಡ ಈ ಭೂಮಿಯಲ್ಲಿ ಶಾಶ್ವತ ಅಲ್ಲ, ಒಂದಲ್ಲ ಒಂದು ದಿವಸ ಹೋಗಲೇಬೇಕು. ಹಾಗೆ ಒಳ್ಳೆ ರೀತಿಯಲ್ಲಿ ಒಳ್ಳೆ ಹೆಸರು ಮಾಡಿಕೊಂಡು ಎಲ್ರಿಗೆ ಬೇಕಾಗುವಂಥ ವ್ಯಕ್ತಿತ್ವವಾಗಿ ಉಳ್ಕೊಂಡು ಬಾಳು ಬದುಕಿದಂಥ ಮಹಾನ್ ವ್ಯಕ್ತಿ ಅಂತ ಹೇಳುವಂಥದ್ದು ಭಾಳ ಇಂಪಾರ್ಟೆಂಟ್. ಅವರ ನೆನಪುಗಳನ್ನು ನಾವು ಮೆಲುಕು ಹಾಕುವಂಥದ್ದು ಮತ್ತು ಅವರ ಬರೆದಂಥ ಪುಸ್ತಕಗಳನ್ನು ಓದುವುದರಲ್ಲಿ ನಾವು ಅವರಿಗೆ ನಮ್ಮ ಶ್ರದ್ಧಾಂಜಲಿ ಅರ್ಪಿಸಬೇಕಾಗ್ತದೆ. ಎಲ್ಲ ಗುಣಗಾನ ಮಾಡಿದ್ದಾರೆ. ಇದು ತುಂಬ ಆತ್ಮೀಯರಾಗಿದ್ದರು. ನಮ್ಮ ಹಿಂದೂ ವಿದ್ಯಾರ್ಥಿ ಸಂಘಕ್ಕೆ ಭಾಳ ವರ್ಷಗಳಿಂದ ಸಂಪರ್ಕದಲ್ಲಿ ಇರಿಸಿಕೊಂಡವರು. ಸಸಿಪೇಟೆ ಸಿದ್ದರಾಮಯ್ಯರಿಗೆ, ನೀಲಕಂಠಮ್ಮ ರಘುರಾಮರಿಗೆ ಎಲ್ಲ ಬಹಳ ಆತ್ಮೀಯರಾಗಿ ನಮ್ಮ ಸಂಸ್ಥೆಗೆ ನಿಕಟವಾಗಿದ್ದರು. ಮತ್ತು ಗೋವಿಂದಾಸ್ ಕಾಲೇಜು BV ಕೃಷ್ಣಯ್ಯರ ಭಾಳ ಶಿಷ್ಯರಾದ ಆತ್ಮೀಯರಾಗಿ ನಮ್ಮ ಅಧ್ಯಕ್ಷರಾಗಿದ್ದರು. ಹಾಗಾಗಿ ನಮ್ಮ ಸಂಸ್ಥೆಗೆ ಭಾಳ ಹತ್ತಿರ ಸಂಬಂಧಿಯಾಗಿದ್ದಂಥ ಬಗ್ಗೆ ತುಂಬ ಜನ ಗುಣಗಾನ ಮಾಡಿದರು. ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಎಲ್ಲರೂ ಕೂಡ ಧನ್ಯವಾದಗಳು. ಸರ್ವೇ ಪುಷ್ಯಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲ ವಿವರಗಳನ್ನು ಅವರ ಕುಟುಂಬದ ಅಂಗಗಳಿಗೆ